ವೆರಿ ಗುಡ್ ಮಾರ್ನಿಂಗ್. ಏನಪ್ಪ ಅಂದರೆ ನಿನ್ನೆ ವಾಟ್ಸಪ್ಗಳಲ್ಲಿ ಆಮೇಲೆ ಹಲವಾರು ಗ್ರೂಪ್ಗಳಲ್ಲಿ ಏನಪ್ಪ ಅಂದರೆ ಒಂದು ಕ್ವಶನ್ ಪೇಪರ್ ಹರಿದಾಡ್ತಿತ್ತು. ಏನಪ್ಪ ಅಂದರೆ ಬೋರ್ಡ್ನವ್ರು ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ, ಹೌದಾ, ಕನ್ನಡ, ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಅಂತ. ಇದು ಕೇವಲ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮಲ್ಲಿ ಸಿಗ್ತದೆ ಅಂತ ನೋಡಿದೆ. ಕೇವಲ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದಿದ್ದು ನೋಡಿದೆ. ಆಮೇಲೆ ಕೆಲವು ಜನ ಅದಕ್ಕೆ ಏನು ಮಾಡೋದಂದರೆ CRC ಮತ್ತು ನಮ್ಮ ಸೈನ್ಸ್ ಗ್ರೂಪ್ಗಳಲ್ಲಿ ಇದು ಫೇಕ್ ಕ್ವಶನ್ ಪೇಪರ್ ಇದೆ. ಆಮೇಲೆ ಇನ್ನು ಬೋರ್ಡ್ನವರು ಈ ವಾರದ ಕೊನೆಗೆ ಏನು ಮಾಡ್ತಾರೆ ಅಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಅದಕ್ಕೇನು ಮಾಡಿದ್ರು ಅಂದರೆ ರೀಸ್ಟೇಟ್ಮೆಂಟನ್ನು ಕೊಟ್ಟರು. ಹಾಗಾದರೆ ಈ ಕ್ವಶನ್ ಪೇಪರನ್ನು ನೋಡಿದಾಗ ಹಾಗೇನು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಬಾರ್ದು ಹಿಂಗೇನೇ ಇಲ್ಲ, ಹೌದಾ. ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಗುರ್ತಾದರೆ, ಇದರ ಬಗ್ಗೆ ಆನ್ಸರ್ಸ್ ಗುರ್ತಾದರೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಕ್ವಶನ್ ಪೇಪರ್ ಫೇಕೇ ಇರಲಿ, ಯಾರೇ ಪ್ರಿಪೇರ್ ಮಾಡಿರಲಿ, ಆದರೆ ಒಂದು ಸ್ವಲ್ಪ ವ್ಯಾಲ್ಯೂ ಕ್ವಶನ್ ಪೇಪರ್ ಇದೆ, ಹೌದಾ. ಒಬ್ಬರು ಸೈನ್ಸ್ ಟೀಚರ್ ತಿಳ್ಕೊಂಡು ತೆಗೆದಂಥ ಕ್ವಶನ್ ಪೇಪರ್ ಇದೆ. ಸಣ್ಣ ಸಣ್ಣ ಮಿಸ್ಟೇಕ್ಗಳು ಇದ್ದಾವೆ, ಇಲ್ಲ ಅನ್ನಲ್ಲ, ಆದರೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ, ಹೌದಾ. ಯಾಕಂದರೆ ಜ್ಞಾನ ಎಲ್ಲಿಂದ ಸಿಗ್ತದೋ ಅಲ್ಲಿಂದ ಪಡ್ಕೊಳ್ಬೇಕು. ಅದು ಏನಪ್ಪ ಅಂದ್ರೆ ಫೇಕ್ ಕ್ವಶನ್ ಪೇಪರ್ದಿಂದನೂ ಇರಬಹುದು ಅಥವಾ ರಿಯಲ್ ಕ್ವಶನ್ ಪೇಪರ್. ಅದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡೋರ್ದಾರ, ಅವ್ರು ಬಿಡೋರೇನು ರಿಯಲ್ ಕ್ವಶನ್ ಪೇಪರೇನು ಬಿಡೋರಿಲ್ಲ. ಹಾಗಾದರೆ ಇದರಿಂದ ಒಂದು ಯಾಕೆ ಅಷ್ಟು ಕ್ವಶನ್ಸ್ ಬರಬಾರ್ದು, ಹೌದಾ. ಗೆಸ್ಸಿಂಗ್ ಅಷ್ಟೇ, ಹೌದಾ. ಅದಕ್ಕೆ ಈ ಕ್ವಶನ್ ಪೇಪರ್ ಯಾರು ಇದನ್ನು ತಯಾರಿಸಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತಾ. ಪಾಪ ಕಷ್ಟಪಟ್ಟಿದ್ದಾರೆ, ಅವರು ಅವ್ರದ್ದೇ ಆದ ಎಫರ್ಟನ್ನು ಮಾಡಿದ್ದಾರೆ, ಹೌದಾ. ಹಾಗಾದರೆ ಇದನ್ನು ಡಿಸ್ಕಸ್ ಮಾಡುವಂಥದ್ದನ್ನು ನಾನು ಮಾಡುವಂಥ ಕೆಲಸ ಮಾಡ್ತೀನಿ, ಹೌದಾ. ಸೈನ್ಸ್ ಸೆಕ್ಷನ್ಗೆ ಹೋಗೋಣ ಡೈರೆಕ್ಟಾಗಿ, ಯಾಕಂದರೆ ಫಸ್ಟ್ ಮ್ಯಾಥ್ಸ್ ಇದೆ, 40 ಕ್ವಶನ್ಸು. ನಾವು ಸೈನ್ಸ್ ಮಾತ್ರ ಡಿಸ್ಕಸ್ ಮಾಡೋಣ. ಓಕೆ, ಸೆಕ್ಷನ್ ಬಿ ಸೈನ್ಸ್ ಅಂತಿದೆ, ಹೌದಾ. ನೋಡಿರಿ, ಅದಕ್ಕೆ ಕೋಡನ್ನು ಕೊಟ್ಟಿದ್ದಾರೆ ಅವರು, 83E ಅಲ್ಲ 83K ಕನ್ನಡ ಮೀಡಿಯಮ್ದು. ಇಲ್ಲಿ ಇರುವಂಥ ಕ್ವಶನ್ಸ್ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿದ್ದಾವೆ. ನಾನು ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡ್ತಾ ಅದನ್ನು ಹೇಳ್ತಾ ಹೋಗ್ತೀನಿ, ಹೌದಾ. ಇರುವಂಥವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 1 to 40. ಹಾಗಾದರೆ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಮೇ ಆಲ್ಸೋ ಎಕ್ಸ್ಪ್ರೆಸ್ಡ್ ಆ್ಯಸ್, ಹೌದಾ. ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್, ವಿದ್ಯುತ್ ಸಾಮರ್ಥ್ಯದ ಮಾನ ಯಾವುದಪ್ಪ ಅಂದರೆ ವ್ಯಾಟ್. ಆದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ವೋಲ್ಟ್ ಪರ್ ಆ್ಯಂಪಿಯರು, ಹೌದಾ. ಆಮೇಲೆ ಮತ್ತೆ ಅವ್ರು ಕೊಟ್ಟಿದ್ದಾರೆ ಕಿಲೋ ವ್ಯಾಟ್ ಪರ್ ಅವರು, ವ್ಯಾಟ್ ಪರ್ ಸೆಕೆಂಡು, ಆಮೇಲೆ ಜೌಲ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಾದರೆ ನೋಡಿರಿ, ಇದು ಪ್ರಿಂಟಿಂಗ್ ಮಿಸ್ಟೇಕನ್ನು ಅವ್ರಿಗೆ ಹೆಂಗೆ ಫ್ರೇಮ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಪರ್ ಅಂತ ಹಾಕಿದರೆ ಪ್ರತಿಯೊಂದಕ್ಕೂ ಏನಪ್ಪ ಅಂದರೆ ಈ ರೀತಿ ಬಾರ್ ಬರಬೇಕು ಅಥವಾ (-1) ಬರಬೇಕು. ಅದನ್ನು ಹಾಕಿಲ್ಲ. ಆದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ, ಜೌಲ್ ಪರ್ ಸೆಕೆಂಡ್. ಹಾಗಾದರೆ ವೋಲ್ಟ್ ಪರ್ ಆ್ಯಂಪಿಯರ್ ರೋಧದ ಮಾನ ಇದು, ಹೌದಾ. ರೋಧದ ಮಾನ ನಾವು ಓಮ್ ಅಂತ ಕರಿತೀವಿ. ಓಮನ್ನು ನಾವು ಇನ್ನೊಂದು ರೂಪದಲ್ಲೂ ಹೆಂಗೆ ಹೇಳ್ಬೋದು, ವೋಲ್ಟ್ ಪರ್ ಆ್ಯಂಪಿಯರ್ ಅಂತಲೂ ಹೇಳ್ಬೋದು. ಆಮೇಲೆ ಕಿಲೋವ್ಯಾಟ್ ಪರ್ ಅವರ್, ಯಾವುದು ಕಿಲೋವ್ಯಾಟ್ ಪರ್ ಅವರ್ ಪವರ್ ಕನ್ಸಪ್ಷನ್, ಮತ್ತು ವ್ಯಾಟ್ ಪರ್ ಸೆಕೆಂಡ್ ಇದೇನಪ್ಪ ಅಂದರೆ ಪವರ್ ಕನ್ಸಪ್ಷನ್ನು, ಹೌದಾ. ವಿದ್ಯುತ್ ಸಾಮರ್ಥ್ಯದ ಬಳಕೆಯ ದರವನ್ನು ನಾವೇನು ಮಾಡ್ತೀವಿ ಅಂದರೆ ಕಿಲೋವ್ಯಾಟ್ ಪರ್ ಅವರ್ ಅಥವಾ ವ್ಯಾಟ್ ಪರ್ ಸೆಕೆಂಡ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಹೌದಾ. ಇನ್ನು ಕ್ವಶನ್ ನಂಬರ್ 2 ಅನ್ನು ನೋಡೋಣ. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಇದು ಡೈರೆಕ್ಟ್ ಕ್ವಶನ್ನು, ವೆರಿ ಸಿಂಪಲ್ ಆದಂಥ ಕ್ವಶನ್ನು. ಏನಪ್ಪ ಅಂದರೆ ಕೂಲಂಬ್. ಆಮೇಲೆ ವೋಲ್ಟನ್ನು ಯಾವುದಕ್ಕೆ ಬಳಸ್ತೀವಿ, ವಿಭವಾಂತರವನ್ನು ಅಳಿಸಲಿಕ್ಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆ್ಯಂಪಿಯರನ್ನು ಎಲೆಕ್ಟ್ರಿಕ್ ಫ್ಲೋ, ಹೌದಾ, ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಬಳಸ್ತೀವಿ. ಜೌಲ್ ಎನರ್ಜಿ, ಶಕ್ತಿಯನ್ನು ಅಳಿಲಿಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ವೆನ್ ಲೈಟ್ ಗ್ರೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಕ್ಯಾರೆಕ್ಟರಿಸ್ಟಿಕ್ ದ್ಯಾಟ್ ರಿಮೇನ್ಸ್ ಅನ್ಎಫೆಕ್ಟ್. ಏನಪ್ಪ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ, ಘನ, ದ್ರವ, ಅನಿಲಗಳಲ್ಲಿ ವೇಗ ಬದಲಾಗ್ತದೆ ಅಂತ ಹೇಳಿದ್ದೀನಿ. ಹಾಗಾದ್ರೆ ಅನ್ಎಫೆಕ್ಟ್ ಆಗೋದಿಲ್ಲ. ಡೈರೆಕ್ಷನ್ ಆಫ್ ಲೈಟ್ ಚೇಂಜ್ ಆಗ್ತದೆ. ವೆನ್ ಲೈಟ್ ಪಾಸಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೇಡಮ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಅದಕ್ಕೆ ತನ್ನ ಪಥವನ್ನು ಏನು ಮಾಡ್ತದಂದ್ರೆ ಬದಲಾಯಿಸ್ತದೆ. ಹಾಗಾದ್ರೆ ಇದು ಸರಿಯಲ್ಲ, ಅನ್ಎಫೆಕ್ಟ್ ಅಂತಂತಾರೆ ಅವರು, ಬದಲಾಗೋದಿಲ್ಲ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮವನ್ನು ಪ್ರವೇಶಿಸಿದಾಗ ತನ್ನ ಪಥವನ್ನು ಬದಲಾಯಿಸೋದ್ರಿ. ಯಾವ ಕೇಸ್ನಲ್ಲಿ ತನ್ನ ಪಥವನ್ನು ಬದಲಾಯಿಸೋದಿಲ್ಲ, ಕೊಟ್ಟಂಥ ಅಂಶಗಳಲ್ಲಿ ಯಾವುದು ಬದಲಾಗೋದಿಲ್ಲ ಅಂತ. ಸ್ಪೀಡ್ ಬದಲಾಗ್ತದೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ, ಆಮೇಲೆ ಪಥ ಬದಲಾಗ್ತದೆ, ಆಮೇಲೆ ವೇವ್ಲೆಂತ್ ಕೂಡ ವೇವ್ಲೆಂತ್ ಬದಲಾಗ್ತದೆ ಅಂತ ಹೇಳಿ ಸ್ಪೀಡ್ ಬದಲಾಗ್ತದೆ. ತರಂಗ ದೂರ ಏನಾಗ್ತದೆ, ಬದಲಾಗ್ತದೆ. ತರಂಗ ದೂರ ಬದಲಾಗ್ತದೆ ಅಂಥೇಳಿ ವೇಗ ಬದಲಾಗ್ತದೆ. ಹಾಗಾದರೆ
ಫ್ರೀಕ್ವೆನ್ಸಿ ಬದಲಾಗೋದಿಲ್ಲ. ಫ್ರೀಕ್ವೆನ್ಸಿ ಆವೃತ್ತಿ, ಹೌದಾ? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ವೇಗ ಬದಲಾಗ್ತದೆ, ಚಲಿಸುವಂಥ ಪಥ ಬದಲಾಗ್ತದೆ, ತರಂಗ ದೂರ ಬದಲಾಗ್ತದೆ ಮಾಧ್ಯಮದಿಂದ ಮಾಧ್ಯಮಕ್ಕೆ. ಆದರೆ ಆವೃತ್ತಿ ಮಾತ್ರ ಏನಾಗೋದಿಲ್ಲ ಅಂದರೆ ಬದಲಾಗೋದಿಲ್ಲ. ಮೋಸ್ಟ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ ಕಾಣಿಸುತ್ತೆ. ಕ್ವಶನ್ ನಂಬರ್ 4, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಡಸ್ ನಾಟ್ ರಿಪ್ರೆಸೆಂಟ್ ಓಮ್ಸ್ ಲಾ? ಹೌದಾ? ನಮ್ಮ ಓಮ್ಸ್ ಲಾ ಏನು ತಿಳ್ಕೊಬೇಕಂದ್ರೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ತಿಳ್ಕೊಳ್ಬೇಕು. ಓಮ್ಸ್ ಲಾ ಏನು? ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಹಾಗಾದರೆ ಈ ಸೂತ್ರವನ್ನು ಯಾವ ಒಳಗೊಳ್ತಾವೆ ಇಲ್ಲಿ ನೋಡ್ರಿ. ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಅನ್ನು ನಾನು ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ. ಆಪ್ಷನ್ ಸೆಕೆಂಡ್ ಒನ್ ನೋಡ್ರಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವಿ, ಆಮೇಲೆ ಕರೆಂಟ್ ಅಂದರೆ ಐ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್. ವಿ ಬೈ ಐ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂತ ನಾವು ಎಲ್ಲಿ ಅಭ್ಯಾಸ ಮಾಡಿದ್ದೀವಿ ಅಂದರೆ ಓಮ್ನ ನಿಯಮದಲ್ಲಿ ಅಭ್ಯಾಸ ಮಾಡಿದ್ದೀವಿ. ಹಾಗಾದರೆ ಇದು ಸರಿ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಡಸ್ ನಾಟ್ ರಿಪ್ರೆಸೆಂಟ್ ಓಮ್ಸ್ ಲಾ ಅಂತ ಕೇಳ್ತಾರೆ. ಹಾಗಾದರೆ ಇದು ಆಪ್ಷನ್ ಬಿ ಏನಿದೆ ಅಂದರೆ ಸರಿ ಇದೆ. ಆಮೇಲೆ ಆಪ್ಷನ್ ಸಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಇಸ್ ಈಕ್ವಲ್ ಟು ಐ ಆರ್, ಐ ಇಂಟು ಆರ್, ವಿ ಇಸ್ ಈಕ್ವಲ್ ಟು ಐ ಆರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನೋಡಿರಿ, ವಿ ಈ ಕಡೆ ಇಟ್ಕೊಂಡು ಈ ಐಯನ್ನು ಈ ಕಡೆ ಹೋದಾಗ ಏನಾಗ್ತದೆ, ಆರ್ ಐ ಅಥವಾ ಐ ಆರ್ ಆಗ್ತದಲ್ಲ. ಹಾಗಾದರೆ ಇದು ಸರಿ ಇದೆ. ಏನಿದೆ? ಇದು ಸರಿ ಇದೆ. ಆಪ್ಷನ್ ಯಾವುದಪ್ಪ ಅಂದರೆ 2 ಮತ್ತು 3 ಎರಡು ಏನಿದಾವಪ್ಪ ಅಂದರೆ ಸರಿ ಇದಾವೆ. ಆಮೇಲೆ ಆಪ್ಷನ್ ಕರೆಂಟ್ ಐ ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂತಾನೆ ಇದು ತಪ್ಪಿದೆ. ಇದೇನಿದೆ? ತಪ್ಪಿದೆ. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಡಸ್ ನಾಟ್ ಪ್ರೆಸೆಂಟ್ ಓಮ್ಸ್ ಲಾ? ನೋಡ್ರಿ, ಫೋರ್ತ್ ಆಪ್ಷನ್ನು ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಏನು ಸ್ಟ್ಯಾಂಡರ್ಡ್ ಸೂತ್ರ ಇತ್ತಲ್ಲ, ಅದನ್ನು ನಾವು ಐ ಇಸ್ ಈಕ್ವಲ್ ಟು ಆರ್ ಬೈ ವಿ ಅಂತಲೂ ಬರಿಬೋದು. ಐ ಇಸ್ ಈಕ್ವಲ್ ಟು ಆರ್ ಬೈ ವಿ ಅಂತ ಬರಿಬೋದು. ಆದರೆ ಇಲ್ಲಿ ಇಂಟು ಮಾರ್ಕ್ ಕೊಟ್ಬಿಟ್ಟಿದ್ದಾರೆ. ಆದರೆ ಏನು ಮಾಡಿದ್ದಾರೆ, ಇಲ್ಲಿ ಇಂಟು ಮಾರ್ಕ್ ಕೊಟ್ಟಿದ್ದಾರೆ. ಹೌದಾ? ಐ ಇಸ್ ಈಕ್ವಲ್ ಟು ಆರ್ ಇಂಟು ವಿ ಆಗೋದಿಲ್ಲ. ಈ ಸಣ್ಣ ಒಂದು ಮಾರ್ಕನ್ನು ತೆಗೆದು ಇಲ್ಲೇನಾದರೂ ಡಿವೈಡೆಡ್ ಬೈ ಅಂತ ಕೊಟ್ಟರೆ, ಹೌದಾ, ಇದು ಸರಿ. ಹಾಗಾದರೆ ಬಿ ಸಿ ಡಿ 3 ಸರಿ. ತಪ್ಪಿರೋದು ಯಾವುದು? ಆಪ್ಷನ್ ಎ. ಆದರೆ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆಯೋ ಅಥವಾ ಏನಾಗಿದೆಯೋ ಅದು ನೋಡಬೇಕು. ಆದರೆ ನಿಮಗೆ ಓಮ್ಸ್ ಲಾ ಆರ್ ಇಸ್ ಈಕ್ವಲ್ ಟು ವಿ ಬೈ ಕರೆಕ್ಟ್ ಗೊತ್ತಿದ್ದರೆ ಅಥವಾ ವಿ ಬೈ ಐ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂತ ಗೊತ್ತಿದ್ದರೆ ಇದನ್ನು ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5 ನೋಡಿರಿ, ರಿಪೀಟೆಡ್ ಕ್ವಶನ್ ಇದು. ವೆನ್ ಲೈಟ್ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ದ ಕ್ಯಾರೆಕ್ಟರಿಸ್ಟಿಕ್ ದ್ಯಾಟ್ ರಿಮೇನ್ಸ್ ಅನ್ಎಫೆಕ್ಟಿವ್. ಹೌದಾ? ಯಾವುದಂತ ಹೇಳಿದೆ ನಾನು ಈಗ ತಾನೇ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿ. ಹೌದಾ? A positive charge released from rest moves towards the region of lower potential, higher potential, equal potential, does not move ಅಂತ ಹೇಳ್ತಾರೆ. ಹೌದಾ? ಪಾಸಿಟಿವ್ ಚಾರ್ಜ್ ರಿಲೀಸ್ಡ್ ಫ್ರಮ್ ರೆಸ್ಟ್ ಇಟ್ ಮೂವ್ಸ್ ಟು ಹೈಯರ್ ಪೊಟೆನ್ಷಿಯಲ್. ಯಾಕಂದರೆ ಎಲೆಕ್ಟ್ರಾನ್ಸ್ಗಳು ಎರಡು ಕಡೆ ಚಲಿಸ್ತದೆ. ಎಲೆಕ್ಟ್ರಾನ್ಗಳು ಹೈಯರ್ ಪೊಟೆನ್ಷಿಯಲ್ ಕಡೆ ಇರ್ತಾವೆ. ಒಂದು ಬ್ಯಾಟ್ರಿಯನ್ನು ತೋರಿಸಿ ಅದರ ಧನಾವೇಶ ಋಣಾವೇಶವನ್ನು ಹೇಳಿ, ಧನಾವೇಶಗಳು ಋಣದ ಕಡೆ ಚಲಿಸ್ತವೆ, ಋಣಾವೇಶಗಳು ಧನದ ಕಡೆ. ಋಣಾವೇಶಗಳು ಯಾವ? ಇಲೆಕ್ಟ್ರಾನ್ಗಳು. ಹೌದಾ? ಧನಾವೇಶಗಳು ಹೋಲಿಸಿದ್ರೆ ಋಣಾವೇಶಗಳು ಚಲಿಸುವಂತಹ ವೇಗ ಏನಿದೆ ಅಂದರೆ ಹೆಚ್ಚಿದೆ. ಅದಕ್ಕೆ ಹೈಯರ್ ಪೊಟೆನ್ಷಿಯಲ್ ಅಂತ ನಾನು ಹೇಳಿ ತಗೋತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 7, ವಿಚ್ ಇನ್ಸ್ಟ್ರೂಮೆಂಟ್ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಸರ್ಕ್ಯೂಟ್? ಹೌದಾ? ಒಂದು ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ಸಾಧನ ಯಾವುದಪ್ಪ ಅಂದರೆ ಗ್ಯಾಲ್ವಾನೋಮೀಟರ್. ಹಾಗಾದರೆ ವೋಲ್ಟ್ ಮೀಟ್ರು ಮಂಡಲದಲ್ಲಿರುವಂಥ ವಿಭವಾಂತರವನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡ್ತದೆ. ಜನರೇಟರು ಏನು ಮಾಡ್ತದೆ ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲಿಕ್ಕೆ ಸಹಾಯ ಮಾಡ್ತದೆ. ಮ್ಯಾಗ್ನೆಟಿಕ್ ಕಂಪಾಸ್ ನೀಡಲು ಡೈರೆಕ್ಷನನ್ನು ಪತ್ತೆ ಹಚ್ಚಲಿಕ್ಕೆ, ಹೌದಾ, ಡೈರೆಕ್ಷನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಗೆ ಏನು ಮಾಡ್ತದೆ ಅಂದರೆ ನಾರ್ತ್ ಮತ್ತು ಸೌತ್ ಪೋಲ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಕ್ವಶನ್ ನಂಬರ್ 8, ಆ್ಯಂಡ್ ಟರ್ಬೈನ್ ಕೆನಾಟ್ ಬಿ ರೊಟೇಟೆಡ್ ಬೈ, ಹೌದಾ, ಟರ್ಬೈನ್ ಕೆನಾಟ್ ಬಿ ರೊಟೇಟ್ ಬೈ ಫ್ಲೋಯಿಂಗ್ ಆಫ್ ವಾಟರ್, ನೀರಿನ ಹರಿಯುವಿಕೆಯಿಂದ ತಿರುಗಿಸ್ತೀವಿ, ಆಮೇಲೆ ಹಬೆಯಿಂದ ತಿರುಗಿಸ್ತೀವಿ, ಗಾಳಿಯಿಂದ ತಿರುಗಿಸ್ತೀವಿ. ಆದರೆ ಸೂರ್ಯನಿಂದ ಬರುವಂಥ ಶಾಖದಿಂದ ಟರ್ಬೈನನ್ನು ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನಿಂದ ಬರುವಂಥ ಶಾಖವನ್ನು ನೀರಿಗೆ ಹಾಯಿಸಿ, ನೀರನ್ನು ಆವಿ ಮಾಡಿ, ಆವಿಯನ್ನು ಏನು ಮಾಡ್ತೀವಿ ಅಂದರೆ ಟರ್ಬೈನ್ಗೆ ಹಾಯಿಸ್ತೀವಿ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಟರ್ಬೈನ್ ಕೆನಾಟ್ ಬಿ ರೊಟೇಟೆಡ್. ಟರ್ಬೈನನ್ನು ಯಾವುದರಿಂದ ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಉಳಿದ ಮೂರರಿಂದ ತಿರುಗಿಸ್ಲಿಕ್ಕೆ ಸಾಧ್ಯ ಇದೆ, ಸೂರ್ಯನ ಶಾಖದಿಂದ ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕ್ವಶನ್ ನಂಬರ್ 9. A light ray travels from one medium to another medium with the same refractive index. ಹೌದಾ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎರಡೂ ಮೀಡಿಯಮ್ಗಳ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದೇ ಆಗಿದ್ದಾಗ ಬೆಳಕಿನ ಕಿರಣ ಏನಾಗಲ್ಲ ಅಂದರೆ ಬೆಂಡಿಂಗ್ ಆಫ್ ಲೈಟ್ ಡಸ್ ನಾಟ್ ಆಕರ್, ಬೆಳಕಿನ ಕಿರಣ ತನ್ನ ಪಥವನ್ನು ಬದಲಾಯಿಸುವುದಿಲ್ಲ. ಈಗ ಮಾಧ್ಯಮ 1, ಮಾಧ್ಯಮ 2, ಮಾಧ್ಯಮ 1 ಹೆಚ್ಚು ಕಡಿಮೆ ಯಾವತ್ತು ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಕಂಡುಹಿಡಿಯಬೇಕಾದ್ರೆ ಗಾಳಿಯೊಂದಿಗೆ ಇನ್ನೊಂದು ವಸ್ತುವನ್ನು ಹೋಲಿಸೋದ್ರೊಂದಿಗೆ, ಈಗ ಗಾಜಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಳ್ತೀವಿ, ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಳ್ತೀವಿ, ಹಿಂಗೆ ಬೇರೆ ಬೇರೆ ವಸ್ತುಗಳ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಹೆಂಗೆ ಹೇಳ್ತೀವಪ್ಪ ಅಂದರೆ ಗಾಳಿಯೊಂದಿಗೆ ಅವುಗಳನ್ನು ಹೋಲಿಸೋದ್ರ ಮೂಲಕ. ಹಾಗಾದರೆ ಇಲ್ಲಿ ಎರಡೂದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದೇ ಆಗಿದ್ದಾಗ, ಹೌದಾ, ಅಲ್ಲಿ ಬೆಳಕಿನ ಏನು ಪಥ ಇರ್ತದಲ್ಲ ಅದು ತನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ. ಕ್ವಶನ್ ನಂಬರ್ 10. Magnetic field lines inside a solenoid are in the form of parallel straight line. The reason for this is the magnetic field inside the solenoid. ನೋಡ್ರಿ, ಕಾಂತೀಯ ಬಲರೇಖೆಗಳು ಎಲ್ಲಪ್ಪ ಅಂದರೆ ಸೊಲನಾಯ್ಡ್ನಲ್ಲಿ, ಹೌದಾ, ಒಂದು ಇನ್ನೊಂದಕ್ಕೆ ಸಮಾನಾಂತರವಾಗಿರ್ತಾವೆ ಸೊಲನಾಯ್ಡ್ನ ಮಧ್ಯದಲ್ಲಿ. ಹಾಗಾದರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನಪ್ಪ ಅಂದರೆ ಸೊಲನಾಯ್ಡ್ನ ಎಲ್ಲ ಭಾಗಗಳಲ್ಲೂ ಏನಪ್ಪ ಅಂದರೆ ಕಾಂತಕ್ಷೇತ್ರ ಏನಿರ್ತದೆ ಅಂತ ಹೇಳಿದ್ದೀನಿ, ಒಂದೇ ಆಗಿರ್ತದೆ, ಯೂನಿಫಾರ್ಮ್. ಇದಕ್ಕೆ ಸರಿಯಾದ ಉತ್ತರ. ಹೌದಾ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 11. ಕಮರ್ಷಿಯಲ್ ಎಲೆಕ್ಟ್ರಿಕ್ ಮೋಟರ್ ಡಸ್ ನಾಟ್ ಯೂಸ್ ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟ್ ಟು ರೊಟೇಟ್ ದ ಆರ್ಮೇಚರ್. ಹೌದು, ಎಲೆಕ್ಟ್ರೋಮ್ಯಾಗ್ನೆಟ್ಗಳೇ ಬಳಸ್ಕೋತದೆ. ಹಾಗಾದರೆ ಇದು ಸರಿ ಇದೆ. ನಾಟ್ ಯೂಸ್ ಅಂತ ಕೇಳ್ತಾರೆ. ಕಮರ್ಷಿಯಲ್ ಎಲೆಕ್ಟ್ರಿಕ್ ಮೋಟರ್ಸ್ ಡು ನಾಟ್ ಯೂಸ್, ಯಾವುದನ್ನು ಬಳಸೋದಿಲ್ಲ. ಇಫೆಕ್ಟಿವ್ಲಿ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆಫ್ ಅ ಕಂಡಕ್ಟಿಂಗ್ ವೈರ್ ಇನ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್, ಹೌದು, ಇದನ್ನು ಬಳಸ್ತಾರೆ. ಪರ್ಮನೆಂಟ್ ಮ್ಯಾಗ್ನೆಟ್ ಟು ರೊಟೇಟ್ ದ ಆರ್ಮೇಚರ್, ಪರ್ಮನೆಂಟ್ ಮ್ಯಾಗ್ನೆಟ್ ಟು ರೊಟೇಟ್ ದ ಆರ್ಮೇಚರ್. ಸಾಫ್ಟ್ ಐರನ್ ಕೋರ್ ಆನ್ ವಿಚ್ ದ ಕಾಯಿಲ್ ಈಸ್ ಉಂಡ್, ಇದನ್ನು ಬಳಸ್ತಾರೆ. ಆದರೆ ಆಪ್ಷನ್ ಸಿ ಬಳಸೋದಿಲ್ಲ. ಹಾಗಾದರೆ ಇದು ಏನಪ್ಪ ಅಂದರೆ ನಮ್ಮ ಸರಿಯಾದ ಉತ್ತರ. ಹೌದಾ, ಕಮರ್ಷಿಯಲ್ ಎಲೆಕ್ಟ್ರಿಕ್ ಮೋಟರ್ಸ್ಗಳಲ್ಲಿ ಎರಡು ಸ್ಥಿರ ಕಾಂತಗಳ ಮಧ್ಯೆ ಆರ್ಮೇಚರ್ ನೀಡಲ್ಲ, ವಿದ್ಯುತ್ ಕಾಂತಗಳ ಮಧ್ಯೆ ಆರ್ಮೇಚರ್ ನೀಡ್ತಾರೆ. ಯಾಕಂದರೆ ವಿದ್ಯುತ್ ಶಕ್ತಿಯಾದದ್ದು ಯಾಂತ್ರಿಕ ಶಕ್ತಿಯಾಗಿ ಗರಿಷ್ಠ ಪ್ರಮಾಣದಲ್ಲಿ ಪರಿವರ್ತನೆಗೊಳ್ಳಿ ಅಂಥೇಳಿ. ಹೌದಾ, ಕ್ವಶನ್ ನಂಬರ್ 12 ಡಿಸ್ಕಸ್ ಮಾಡೋಣ. The power plant in which natural source of energy is directly used to rotate turbines is. The power plant in which natural source of energy directly used to rotate turbine. ನೋಡ್ರಿ, ಯಾವ ವಿದ್ಯುತ್ ಸ್ಥಾವರಗಳಲ್ಲಿ ಏನಪ್ಪ ಅಂದರೆ ಚಲಿಸುವಂಥ ಶಕ್ತಿಯನ್ನು ನೇರವಾಗಿ ಟರ್ಬೈನನ್ನು ತಿರುಗಿಸ್ಲಿಕ್ಕೆ ಬಳಸಲಾಗೋದಿಲ್ಲ. ನೋಡ್ರಿ, ವಿದ್ಯುತ್ ಸ್ಥಾವರಗಳಲ್ಲಿ ಇದು ಬಳಸಲಾಗ್ತದೆ. ಯಾವ ವಿದ್ಯುತ್ ಸ್ಥಾವರಗಳಲ್ಲಿ ಚಲಿಸುವಂಥ ಶಕ್ತಿಯನ್ನು ನೇರ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲಿಕ್ಕೆ ಟರ್ಬೈನ್ಗೆ ತಿರುಗಿಸ್ಲಿಕ್ಕೆ ಬಳಸ್ತೀವಿ. ನೋಡ್ರಿ, ಥರ್ಮಲ್ ಪವರ್ ಪ್ಲಾಂಟ್, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಕಲ್ಲಿದ್ದಲನ್ನು ಸುಟ್ಟು ನೀರನ್ನು ಆವಿಯಾಗಿಸಿ ಆವಿಯನ್ನು ಟರ್ಬೈನ್ಗೆ ಹಾಯಿಸ್ತೀವಿ. ಹಾಗಾದರೆ ಇದು ನಮ್ಮ ಆನ್ಸರ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಯಾವುದು? ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲೂ ವಿದ್ಯುತ್ ವಿದಳ ಕ್ರಿಯೆಯನ್ನು ನಡೆಸಿ ಉಚ್ಚ ಪ್ರಮಾಣದ ಏನು ಶಾಖ ಮತ್ತು ಬೆಳಕು ಉಂಟಾಗ್ತದಲ್ಲ, ಆ ಶಾಖ ಮತ್ತು ಬೆಳಕನ್ನು ನಾವೇನು ಮಾಡ್ತೀವಿ ಅಂದರೆ ನೀರಿಗೆ ಹಾಯಿಸಿ ನೀರಾವಿಯನ್ನು ಉಂಟು ಮಾಡಿ ಅದನ್ನೇನು ಮಾಡ್ತೀವಿ ಅಂದರೆ ಟರ್ಬೈನ್ಗೆ ಹಾಯಿಸ್ತೀವಿ. ಹಾಗಾದ್ರೆ ಇದು ಕೂಡ ಸರಿಯಾದ ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೋಲಾರ್ ಪವರ್ ಪ್ಲಾಂಟಲ್ಲೂ ಕೂಡ ಮೊದಲು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಆ ವಿದ್ಯುತ್ ಶಕ್ತಿಯಿಂದ ನೀರನ್ನು ಆವಿಯಾಗಿಸಿ ಆವಿಯನ್ನು ಹಾಯಿಸಬೇಕಾಗ್ತದೆ. ಹಾಗಾದ್ರೆ ಇದು ಸತ್ಯ ಅಲ್ಲ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟು ಯಾವುದು? ಜಲ ವಿದ್ಯುತ್ ಸ್ಥಾವರದಲ್ಲಿ ಹರಿಯುವಂಥ ನೀರನ್ನು ನೇರವಾಗಿ ಟರ್ಬೈನ್ಗಳನ್ನು ತಿರುಗಿಸ್ಲಿಕ್ಕೆ ಬಳಸ್ತೀವಿ. ಹಾಗಾದರೆ ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 13. ನ್ಯಾಚುರಲ್ ಗ್ಯಾಸ್ ಕಂಟೇನ್ಸ್ ಪರ್ಸೆಂಟೇಜ್ ಆಫ್ ಮೀಥೇನ್ ಗ್ಯಾಸ್. ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರಿಲೇಟೆಡ್ ಕ್ವಶನ್ ಅಲ್ಲ. ಯಾಕಂದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಜೈವಿಕ ಅನಿಲ ಸ್ಥಾವರದಲ್ಲಿ ಉಂಟಾಗುವಂಥ ಮೀಥೇನ್ನ ಪ್ರಮಾಣ ಎಷ್ಟು ಕೊಟ್ಟಿದ್ದಾರೆ? 75% ಕೊಟ್ಟಿದ್ದಾರೆ. ಹಾಗಾದರೆ ಇದು ಔಟ್ ಆಫ್ ಸಿಲೆಬಸ್ ಅಂತಂದು ಕರೆದ್ರೂ ಪರವಾಗಿಲ್ಲ. ಔಟ್ ಆಫ್ ಸಿಲೆಬಸ್ ಅಂದ್ರೂ 85% ಟು 95% ಏನಪ್ಪ ಅಂದರೆ ನ್ಯಾಚುರಲ್ ಗ್ಯಾಸು ಮೀಥೇನನ್ನು ಹೊಂದಿರ್ತದೆ. ಆದರೆ ಇಲ್ಲಿ 95 ಕೊಟ್ಟೇ ಇಲ್ಲ. ಹೌದಾ, ಕೆಲವು ಬುಕ್ಸ್ಗಳಲ್ಲಿ ಏನಪ್ಪ ಅಂದರೆ ನೈಸರ್ಗಿಕ ಅನಿಲದಲ್ಲಿರುವಂಥ ಮೀಥೇನ್ನ ಪ್ರಮಾಣ ಎಷ್ಟು ಕೊಟ್ಟಿದ್ದಾವೆ ಅಂದರೆ 97%. ನೋಡಿರಿ, ಕ್ವಶನ್ ನಂಬರ್ 14.
ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಫ್ಲೇಮಿಂಗ್ ರೈಟ್ ಹ್ಯಾಂಡ್ ರೂಲ್ ಈಸ್ ಅ ಸ್ಯಾಂಪಲ್ ರೂಲ್ ಟು ನೋ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಕಂಡು ಹಿಡ್ಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ಬಳಸ್ತೀವಿ. ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಈಸ್ ಯೂಸ್ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಹೌದಾ, ಏನಪ್ಪ ಅಂದರೆ ರೈಟ್ ಹ್ಯಾಂಡ್ ಥಂಬ್ ರೂಲು ಇದೇನಪ್ಪ ಅಂದರೆ ಒಂದು ವಾಹಕದ ತಂತಿಯಲ್ಲಿ ಉಂಟಾಗುವಂತಹ ಏನಪ್ಪ ವಿದ್ಯುತ್ ಪ್ರವಾಹ ದಿಕ್ಕೇನಿರ್ತದಲ್ಲ ಆ ದಿಕ್ಕಿಗೆ ಏನಪ್ಪ ಅಂದರೆ ಕಾಂತಕ್ಷೇತ್ರ ಏನು ಉಂಟಾಗಿರ್ತದಲ್ಲ ಅದು ಯಾವ ದಿಕ್ಕಿಗೆ ಉಂಟಾಗ್ತದೆ ಅನ್ನೋದನ್ನು ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ದಿಂದ ಅಭ್ಯಾಸ ಮಾಡ್ತೀವಿ. ಬಲಗೈ ಹೆಬ್ಬೆರಳು ನಿಯಮ, ಮ್ಯಾಕ್ಸ್ವೆಲ್ ಕಾರ್ಕ್ಸ್ಕ್ರೂ ರೂಲ್ ಅಂತ ಕರಿತೀವಿ. ಹಾಗಾದರೆ ಮೇಲಿನ ಎರಡೂ ಸ್ಟೇಟ್ಮೆಂಟ್ಗಳು, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡೂ ಏನಿದಾವೆ ಅಂದರೆ ಸರಿ ಇದಾವೆ. ಮೂರನೇ ಸ್ಟೇಟ್ಮೆಂಟು, ದ ಡಿಫ್ರೆನ್ಸ್ ಬಿಟ್ವೀನ್ ದ ಡೈರೆಕ್ಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ದ್ಯಾಟ್ ದ ಡೈರೆಕ್ಟ್ ಕರೆಂಟ್ ಆಲ್ವೇಸ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಬಟ್ ದ ಆಲ್ಟರ್ನೇಟಿಂಗ್ ಕರೆಂಟ್ ರಿವರ್ಸ್ಡ್ ಇನ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ. ಅಂದರೆ ಏನು, ನೇರ ವಿದ್ಯುತ್ ಪ್ರವಾಹ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳ ನಡುವಿನ ವ್ಯತ್ಯಾಸ, ನೇರ ವಿದ್ಯುತ್ ಪ್ರವಾಹ ಯಾವತ್ತು ಏಕಮುಖವಾಗಿ ಪ್ರವಹಿಸ್ತದೆ, ಪರ್ಯಾಯ ವಿದ್ಯುತ್ ಪ್ರವಾಹ ಪ್ರತಿ ಅರ್ಧ ಸುತ್ತಿಗೆ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸ್ತದೆ. ಹೌದಾ ಅಂತ. ಹಾಗಾದರೆ ಇದು ಸ್ಟೇಟ್ಮೆಂಟ್ ಏನಿದೆ ಅಂದರೆ ಕರೆಕ್ಟ್ ಇದೆ. ಆಮೇಲೆ ಆಪ್ಷನ್ ಡಿ ಏನಿದೆ ನೋಡಿರಿ, ಇಂಡಿಯಾ ದ ಎ ಸಿ ಚೇಂಜಸ್ ಡೈರೆಕ್ಷನ್ ಆಫ್ಟರ್ ಎವ್ರಿ 1/50th. ಹೌದಾ, 1/50th ಸೆಕೆಂಡ್, 1/50th ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ತಪ್ಪಿದೆ. ಇಂಡಿಯಾದಲ್ಲಿ ಏನು ಪರ್ಯಾಯ ವಿದ್ಯುತ್ತನ್ನು ಉತ್ಪಾದಿಸ್ತೀವಲ್ಲ ಅದು ಏನು 100ನೇ ಸೆಕೆಂಡ್ಗೆ ತನ್ನ ದಿಕ್ಕನ್ನು ಬದಲಾಯಿಸ್ತದೆ. ಹೌದಾ, 100ನೇ ಸೆಕೆಂಡ್ಗೆ ತನ್ನ ದಿಕ್ಕನ್ನು ಏನು ಮಾಡ್ತದೆ, ದಿಕ್ಕನ್ನು ಬದಲಾಯಿಸ್ತದೆ. ಅದನ್ನು 100ನೇ ಸೆಕೆಂಡ್ ಅನ್ನೋದಕ್ಕಿಂತ 50 ಹರ್ಡ್ಸ್ ಅಂತ ಕರೆದ್ರೆ ಇನ್ನೂ ಉತ್ತಮ. 50 ಹರ್ಡ್ಸು, ಹೌದಾ, 50 ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಅರ್ಥ. ಹಾಗಾದರೆ ಪರ್ಯಾಯ ವಿದ್ಯುತ್ತಿನಲ್ಲಿ ಒಂದು ಸೈಕಲ್ ಉಂಟಾಗಬೇಕಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು 2 ಸಲ ಬದಲಾಗಿರ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕೇನಾಗಿರ್ತದೆ 2 ಸಲ ಬದಲಾಗಿರ್ತದೆ. ಅದಕ್ಕೆ ಅದನ್ನು 1/100 ಅಥವಾ 50 ಹರ್ಡ್ಸ್ ಅಂತ ಕರಿತೀವಿ. 1/50 ಸೆಕೆಂಡ್ ಅಲ್ಲ. ಇದು ತಪ್ಪಾದ ಸ್ಟೇಟ್ಮೆಂಟು. ಆಪ್ಷನ್ ಡಿ ಏನಪ್ಪ ತಪ್ಪಾದ ಸ್ಟೇಟ್ಮೆಂಟ್. ಹೌದಾ, ನೆಕ್ಸ್ಟ್ ಕೆಮಿಸ್ಟ್ರಿ ಸ್ಟಾರ್ಟ್ ಆಯ್ತು ಸೆಕ್ಷನ್. ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೆಲ್ಲ ಫಿಸಿಕ್ಸು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೈಪ್ ಆಫ್ ಅ ಮೆಡಿಸಿನ್ ಈಸ್ ಯೂಸ್ಡ್ ಫಾರ್ ಟ್ರೀಟಿಂಗ್ ಇಂಡೈಜೆಷನ್. ಇದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ಆನ್ಲೈನ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಟಾಸಿಡ್ ಆಮ್ಲ ನಿರೋಧಕಗಳು ಅಥವಾ ಆಮ್ಲರೋಧಕಗಳು. ಹಾಗಾದ್ರೆ ಆ್ಯಂಟಿಬಯೋಟಿಕ್ಕು ಪ್ರತಿಜೈವಿಗಳು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲಿಕ್ಕೆ ಬಳಸ್ತೀವಿ. ಅನಾಲ್ಜೆಸಿಕ್ಕು ನೋವು ನಿವಾರಕಗಳು. ಆ್ಯಂಟಿಸೆಪ್ಟಿಕ್ಕು ನಂಜು ನಿವಾರಕಗಳು. ಹೌದಾ, ಗಾಯಗಳಾದಾಗ ನಂಜು ಏನು ಉಂಟಾಗ್ತದಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಆ್ಯಂಟಿಸೆಪ್ಟಿಕ್ ಬಳಸ್ತೀವಿ. ಇನ್ನು ಕ್ವಶನ್ ನಂಬರ್ 16 ಡಿಸ್ಕಸ್ ಮಾಡೋಣ. ದ ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ಆಕ್ಸಿಜನ್ ಈಸ್. ದ ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ಆಕ್ಸಿಜನ್, ಹೌದಾ, ಎಕ್ಸೋಥರ್ಮಿಕ್ ರಿಯಾಕ್ಷನ್, ಹೀಟ್ ಲಿಬರೇಟ್ ಆಗ್ತದೆ. ಆಮೇಲೆ ನಾನ್ ಇನ್ನು ಸಡನ್ನಾಗಿ ರಿಯಾಕ್ಷನ್ ಉಂಟಾಗೋದಿಲ್ಲ, ಸ್ವಲ್ಪ ಸ್ಲೋ ಆಗಿ ಉಂಟಾಗ್ತದೆ. ನಾನ್ ಸ್ಪಾಂಟೇನಿಯಸ್, ಹೌದಾ, ಸ್ಲೋ ಆಗಿ ರಿಯಾಕ್ಷನ್ ನಡೀತದೆ. ಕ್ವಶನ್ ನಂಬರ್ 17, ಆ್ಯನ್ ಎಕ್ಸಾಂಪಲ್ ಫಾರ್ ಡಿಟರ್ಜೆಂಟ್. ನೋಡ್ರಿ, ಡಿಟರ್ಜೆಂಟ್ಗಳನ್ನು ಉದ್ದ ಸರಪಳಿಯ ಹೈಡ್ರೋಕಾರ್ಬನ್, ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಗಳನ್ನು ಬಳಸಿ, ಸಲ್ಫರಿಕ್ ಆಮ್ಲವನ್ನು ಬಳಸಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳೊಂದಿಗೆ ನ್ಯೂಟ್ರಲೈಸ್ ಮಾಡೋದ್ರ ಮೂಲಕ ಏನು ಮಾಡ್ತೀವಿ ಅಂದರೆ ಡಿಟರ್ಜೆಂಟ್ ತಯಾರಿಸ್ತೀವಿ. ಯಾವುದು, ಮಾರ್ಜಕ. ಹಾಗಾದರೆ ಮಾರ್ಜಕದ ತಯಾರಿಕೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗಿದೆ ಅಂತ ಕೇಳಿದ್ದಾರೆ. ಸೋಡಿಯಂ ಲಾರೆಲ್ ಸಲ್ಫೇಟ್, ಸೋಡಿಯಂ ಪಾಮೇಟು, ಪೊಟ್ಯಾಷಿಯಂ ಸ್ಟಿಯರೇಟು, ಸೋಡಿಯಂ ಲಿನೋಲೇಟು. ಇವೆಲ್ಲ ಏನಪ್ಪ ಅಂದರೆ ಸಾಬೂನುಗಳು, ಸೋಪ್ಸ್. ಇವೆಲ್ಲ ಏನು ಸಾಬೂನುಗಳು, ಸೋಪ್ಸ್. ಹೌದಾ. ಕ್ವಶನ್ ನಂಬರ್ 18 ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 18 ಏನಿದೆಯಪ್ಪ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಡಬಲ್ ಬಾಂಡ್ಸ್. ಹೌದಾ, ಏನಪ್ಪ ಅಂದರೆ ಡಬಲ್ ಬಾಂಡ್ ಯಾವುದ್ರಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಅಲ್ಕೀನ್ಗಳಲ್ಲಿ ಒಂದು ಅಲ್ಕೀನ್ ಆದರೂ ಆಗಿರಬೇಕು, ಅಥವಾ ಏನಪ್ಪ ಅಂದರೆ ದ್ವಿಸಹವಲನ್ಸಿಯ ಬಂಧವನ್ನು ಹೊಂದಿದಂಥ ಧಾತು ಆದರೂ ಆಗಿರಬೇಕು. ಹಾಗಾದರೆ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಡಬಲ್ ಬಾಂಡ್ಸ್. ನೋಡಿರಿ, ಈಥೇನ್ ಒಂದು ಅಲ್ಕೇನ್ ಡಬಲ್ ಬಾಂಡ್ ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಬಿ ಯಲ್ಲೂ ಈಥೇನ್ ಇದೆ, ಡಬಲ್ ಬಾಂಡ್ ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಸಿ ಯಲ್ಲೂ ಮೀಥೇನ್ ಇದೆ, ಡಬಲ್ ಬಾಂಡ್ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಡಿ ಯಲ್ಲಿ ಮೀಥೇನ್ ಇದೆ, ಡಬಲ್ ಬಾಂಡ್. ಹಾಗಾದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಮಾಡಿದ್ದಾರೆ ಅಂದರೆ ಸಣ್ಣ ಮಿಸ್ಟೇಕ್ ಮಾಡಿದ್ದಾರೆ. ಕ್ವಶನ್ ಪೇಪರ್ ಫ್ರೇಮ್ ಮಾಡಬೇಕಾದ್ರೆ ನನ್ನ ಪ್ರಕಾರ ಇದು ಈಥೀನ್ ಆಗಬೇಕಾಗಿತ್ತು. ಏನಾಗಬೇಕಾಗಿತ್ತು? ಈಥೀನ್ ಆಗಬೇಕಾಗಿತ್ತು. ಈಥೀನ್ ಆಗಿದ್ದರೆ C2H4. ಹಾಗಾದರೆ
ಸಿ ಡಬಲ್ ಬಾಂಡ್ ಸಿ, ಎಚ್ ಎಚ್, ಆಮೇಲೆ ಇಲ್ಲೂ ಕೂಡ ಎಚ್ ಎಚ್. ಇದು ಏನಪ್ಪ ಅಂದರೆ ಅದರ ಹೆಸರು, ಅಣುಸೂತ್ರ, ರಚನಾ ಸೂತ್ರ. ಹೌದಾ? ಹಾಗಾದರೆ ಆಕ್ಸಿಜನ್ನು, ಹೌದಾ, ಆಕ್ಸಿಜನ್ ಜೊತೆ ಆಕ್ಸಿಜನ್ ಮಾಲಿಕ್ಯೂಲ್ ಆಗಬೇಕಾದ್ರೆ, ಆಕ್ಸಿಜನ್ ಐಟಮ್ ಜೊತೆ ಸೇರಿ ಆಕ್ಸಿಜನ್ ಮಾಲಿಕ್ಯೂಲ್ ಆಗಬೇಕಾದ್ರೆ ಓ ಡಬಲ್ ಬಾಂಡ್ ಓ, ಹೌದಾ, ದ್ವಿಸಹವಲೆನ್ಸಿಯ ಬಂಧವನ್ನು ಹೊಂದಿದೆ. ಇಲ್ಲಿ ಡಬಲ್ ಬಾಂಡ್ ಇದೆ. ಹೌದಾ? ನೈಟ್ರೋಜನ್ನು ತ್ರಿಸಹವಲೆನ್ಸಿಯ ಬಂಧ ಇದೆ. ಹೌದಾ? ನೈಟ್ರೋಜನ್ ಜೊತೆ ವರ್ತಿಸಬೇಕಾದ್ರೆ ತ್ರಿಸಹವಲೆನ್ಸಿಯ ಡಬಲ್ ಬಾಂಡ್ ಇಲ್ಲ, ಟ್ರಿಪಲ್ ಬಾಂಡ್ ಇದೆ. ಹೌದಾ? ಆದರೆ ಇಲ್ಲಿ ಆಕ್ಸಿಜನ್ ಡಬಲ್ ಬಾಂಡ್ ಇದೆ, ಮೀಥೇನ್ ಇಲ್ಲ. ಮತ್ತು ಮೀಥೇನ್ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಸಿ ಡಬಲ್ ಬಾಂಡ್ ಓ ಡಬಲ್ ಬಾಂಡ್ ಇದೆ. ಆದರೆ ಎರಡೂದ್ರಲ್ಲೂ ಇರಬೇಕಲ್ಲ. ಅದಕ್ಕೆ ಈ ಕ್ವಶನ್ ಏನು ಫ್ರೇಮ್ ಮಾಡಿದಾರಲ್ಲ ಅದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ. ಅದಕ್ಕೆ ಮೊದಲನೇ ಆಪ್ಷನ್ ನನ್ನ ಪ್ರಕಾರ ಈಥೀನ್ ಪ್ಲಸ್ ಆಕ್ಸಿಜನ್ ಆಗಬೇಕದು. ಈಥೀನ್ ಪ್ಲಸ್ ಆಕ್ಸಿಜನ್ ಆಗಿದ್ದರೆ ಅದು ಸರಿ ಆಗ್ತಿತ್ತೇನೋ ಈ ಕ್ವಶನ್. ಇದು ಆಪ್ಷನ್ ಯಾವಾಗ ಇದು ಈಥೀನ್. ಹೌದಾ? ANE ಎಲ್ಲನೂ ಅಲ್ಕೇನು, ENE ಅಲ್ಕೀನು, YNE ಏನದು ಅಲ್ಕೈನು. ಹಾಗಾದರೆ 18th ಕ್ವಶನ್ಗೆ ನಾನು ಸಮಂಜಸ ಆನ್ಸರನ್ನು ನೀಡುವಂಥ ಇದಕ್ಕೆ ಸಾಧ್ಯ ಇಲ್ಲ, ಅಂದರೆ ಕ್ವಶನ್ ತಪ್ಪಿದೆ. 19th, ವಿಚ್ ಆಫ್ ದ ಫಾಲೋವಿಂಗ್ ಆಲ್ವೇಸ್ ಡಿಕ್ರೀಸಸ್ ಡೌನ್ ಅ ಗ್ರೂಪ್. ಹೌದಾ? ವರ್ಗದಲ್ಲಿ ಕೆಳಗೆ ಸಾಗಿದಂತೆ ಅಥವಾ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಕಡಿಮೆ ಆಗುವಂಥ ಪ್ರವೃತ್ತಿಯನ್ನು ಹೊಂದಿದ್ದು. ನೋಡ್ರಿ, ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಲೋಹೀಯ ಗುಣ ಕಡಿಮೆ ಆಗೋದಿಲ್ಲ, ಹೆಚ್ಚಾಗ್ತದೆ. ಹಾಗಾದರೆ ಇದು ತಪ್ಪು. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಆಮೇಲೆ ಕೆಮಿಕಲ್ ರಿಯಾಕ್ಟಿವಿಟಿ ಮತ್ತು ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತದೆ. ಡೌನ್ ದ ಗ್ರೂಪ್ ಬಂದಾಗ, ವರ್ಗದಲ್ಲಿ ಕೆಳಗೆ ಬಂದಾಗ ಅಥವಾ ಗುಂಪಿನಲ್ಲಿ ಕೆಳಗೆ ಬಂದಾಗ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತದೆ. ಆಮೇಲೆ ಕೆಮಿಕಲ್ ರಿಯಾಕ್ಟಿವಿಟಿ, ಹೌದಾ, ಕ್ರಿಯಾಶೀಲತೆ, ಅದನ್ನು ನಾವಿಲ್ಲಿ ಈ ಡೌನ್ ದ ಗ್ರೂಪ್ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಆಧುನಿಕ ಆವರ್ತಕೋಷ್ಟದ ಪ್ರವರ್ತಿನೇ ಅಲ್ಲ. ಆದರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟ್ರು ಡೌನ್ ದ ಗ್ರೂಪು. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಆಲ್ವೇಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಯಾವುದು ಡಿಕ್ರೀಸ್ ಆಗ್ತದಂದ್ರೆ, ಏನು ಗುಂಪಿನ ಮೇಲೆ ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್ನು, ಫ್ಲೂರಿನ್ ಇಂತಹ ಧಾತುಗಳಿದಾವಲ್ಲ, ಇವುಗಳ ಕೆಳಗಡೆ ಬಂದಾಗ, ಹೌದಾ, ಅವುಗಳ ಅಲೋಹೀಯ ಗುಣ ಕಡಿಮೆ ಆಗ್ತದೆ. ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳ್ತಾನೆ. ಹಾಗಾದರೆ ಇದು ಏನಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ. ಹೌದಾ? ಇದು ಏನಪ್ಪ ಸರಿಯಾದ ಉತ್ತರ. ಕ್ವಶನ್ ನಂಬರ್ 20ಯನ್ನು ನೋಡೋಣ. ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ 18 ಬಿಲಾಂಗ್ಸ್ ಟು. ಹೌದಾ? ಇನ್ನು 18 ಯಾವುದ್ರದ್ದೆ ಅದರ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀಬೇಕು. ಏನು? 1s2, 2s2, 2p6, ಹೌದಾ, 3s2, 3p6. ಇದೇನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು. ಹಾಗಾದರೆ ಹೈಯರ್ ಎನರ್ಜಿ ಲೆವೆಲು ಏನಿದೆ, ಥರ್ಡ್ ಹೈಯರ್ ಎನರ್ಜಿ ಲೆವೆಲ್ ಇದೆ. ಹಾಗಾದರೆ ಥರ್ಡ್ ಪೀರಿಯಡಲ್ಲೇ ಬರಬೇಕು. ಸೆಕೆಂಡ್ ಪೀರಿಯಡ್ ಇರುವಂಥ ಎರಡು ರಾಂಗ್. ಹೌದಾ? ಥರ್ಡ್ ಪೀರಿಯಡಲ್ಲೇ ಬರಬೇಕು. ಬಿ ಮತ್ತು ಡಿ ಎರಡು ಥರ್ಡ್ ಪೀರಿಯಡ್ ಇದ್ದಾವೆ. ಆಮೇಲೆ ಔಟರ್ ಮೋಸ್ಟ್ ಸೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ನೋಡಿದಾಗ 8 ಇದ್ದಾವೆ, ಪಿ ಇಂದ ಎಂಡ್ ಆಗ್ತಾ ಇದೆ. ಹಾಗಾದ್ರೆ +10 ಮಾಡ್ಕೋಬೇಕು. ಹಾಗಾದರೆ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಥರ್ಡ್ ಪೀರಿಯಡ್ 18th ಗ್ರೂಪ್ ಏನಪ್ಪ ಅಂದರೆ ಸರಿಯಾದ ಉತ್ತರ. ಥರ್ಡ್ ಪೀರಿಯಡು 18th ಗ್ರೂಪ್ ಏನಪ್ಪ ಅಂದರೆ ಸರಿಯಾದ ಉತ್ತರ. ದ pH ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ರಿಲೀಸ್ಡ್ ಡ್ಯೂರಿಂಗ್ ಅ ಡೈಜೆಷನ್. ಗ್ಯಾಸ್ಟ್ರಿಕ್ ಜ್ಯೂಸ್ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಹೌದಾ? ಆದರೆ pH ಎಷ್ಟು ಇರ್ತದೆ? 1.2 ಇರ್ತದೆ. ಹಾಗಾದ್ರೆ ಕೊಟ್ಟಂಥ 4 ಆಪ್ಷನ್ಗಳು 1.2 ಇಲ್ಲ. ಹಾಗಾದರೆ ಲೆಸ್ ದ್ಯಾನ್ ಆಗಬೇಕಾಗಿತ್ತು, ಲೆಸ್ ಆಗಿದೆ, ಮಿಸ್ಟೇಕ್ ಮಾಡಿದ್ದಾರೆ. ಲೆಸ್ ದ್ಯಾನ್ 7, ಮೋರ್ ದ್ಯಾನ್ 7, ಈಕ್ವಲ್ ಟು 7 ಅಂದರೆ ನ್ಯೂಟ್ರಲ್, ಮೋರ್ ದ್ಯಾನ್ 7 ಅಂದರೆ ಪ್ರತ್ಯಾಮ್ಲ. ಹೌದಾ? ಬೇಸ್. ಆಮೇಲೆ ಲೆಸ್ ದ್ಯಾನ್ 7 ಅಂದರೆ ಆಮ್ಲ. ಹಾಗಾದ್ರೆ ಇದೇ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ 21 ಕ್ವಶನ್ಗೆ. ದ ಗ್ಯಾಸ್ ಲಿಬರೇಟೆಡ್ ವೆನ್ ಆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್. ಒಂದು ಲೋಹ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂಥ ಅನಿಲ. ಇದು ವೆರಿ ಈಸಿ, ಬಹಳಷ್ಟು ಡಿಸ್ಕಸ್ ಮಾಡುವಂಥ ಕ್ವಶನು. ಹೈಡ್ರೋಜನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದು. ಕ್ವಶನ್ ನಂಬರ್ 23, ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಎಕ್ಸಾಂಪಲ್ ಫಾರ್. ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಸತುವಿನ ಆಕ್ಸೈಡು ಉಭಯವರ್ತಿ ಆಕ್ಸೈಡ್ಗಳಂತ ನಾನು ಕೂಡ ಕ್ವಶನ್ ಪೇಪರ್ ಫ್ರೇಮ್ ಮಾಡಿದಿಲ್ಲ, ಅದ್ರಲ್ಲಿ ಹೇಳುವಂಥ ಕೆಲಸ ಮಾಡಿದ್ದೀನಿ. ಉಭಯವರ್ತಿ ಆಕ್ಸೈಡ್ಗಳನ್ನ ಎಂಫೋಟರಿಕ್ ಆಕ್ಸೈಡ್ಸ್ ಅಂತ ಕರೀತಾರೆ. ಹೌದಾ? ಆಸಿಡಿಕ್ ಆಕ್ಸೈಡ್ಗಳು ಅಲೋಹೀಯ ಆಕ್ಸೈಡ್ಗಳು, ಬೇಸಿಕ್ ಆಕ್ಸೈಡ್ಗಳು ಲೋಹೀಯ ಆಕ್ಸೈಡ್ಗಳು. ಹೌದಾ?
ನ್ಯೂಟ್ರಲ್ ಆಕ್ಸೈಡ್ಸ್ ಅಂತ ಕಾಲಮ್. ಇನ್ನು ಪೆಂಟೇನ್ ಹ್ಯಾಸ್ ದ ಮಾಲಿಕ್ಯುಲರ್ ಫಾರ್ಮುಲಾ C5H12. ಇಟ್ ಹ್ಯಾಸ್ ಎಷ್ಟು ಕೋವೆಲೆಂಟ್ ಬಂಧಗಳನ್ನು ಹೊಂದಿರ್ತದೆ? ಭಾಳ ಸಿಂಪಲ್ ಇದು. ಇನ್ನು ಪೆಂಟೇನ್ ಅಂದ್ರೆ ಎಷ್ಟು? 5 ಕಾರ್ಬನ್, 1 2 3 4 5 ಕಾರ್ಬನ್ ಇದಾವೆ. 1 ಕೋವೆಲೆಂಟ್ ಬಾಂಡ್, 2 3 4 5 6 ಕೋವೆಲೆಂಟ್ ಬಾಂಡ್ ಇದಾವೆ. ಹೌದಾ? ಇಲ್ಲಿ ಸ್ಟ್ರೇಟ್ ಲೈನಲ್ಲಿ. ಆಮೇಲೆ 7 8 9 10 11 12 13 14 15 16. ಹಾಗಾದರೆ ಟೋಟಲ್ 16 ಕೋವೆಲೆಂಟ್ ಬಾಂಡ್ಸ್ ಇದಾವೆ. ಕಾರ್ಬನ್ನೊಂದಿಗೂ ಕೋವೆಲೆಂಟ್ ಬಾಂಡ್ ಇರ್ತದೆ, ಕಾರ್ಬನ್ ಹೈಡ್ರೋಜನ್ನೊಂದಿಗೆ ಏನಿರ್ತದೆ? ಕೋವೆಲೆಂಟ್ ಬಾಂಡ್ ಇರ್ತದೆ. ಸಹವೆಲೆನ್ಸಿಯ ಬಂಧ. ಯಾವ ಬಂಧ? ಸಹವೆಲೆನ್ಸಿಯ ಬಂಧ. ಕ್ವಶನ್ ನಂಬರ್ 25 ನೋಡ್ರಿ. ದ ಪ್ರೆಸೆನ್ಸ್ ಆಫ್ ವಿಚ್ ಅಯಾನ್ ಮೇಕ್ಸ್ ಅ ವಾಟರ್ ಹಾರ್ಡ್. ಹೌದಾ? ಯಾವ ಅಯಾನ್ನ ನೀರಿನಲ್ಲಿರೋದ್ರಿಂದ, ಹೌದಾ, ನೀರಿಗೆ ಗಡಸ್ತನ ಬರ್ತದೆ. ನಿಮ್ಗೆ ಈಗಾಗಲೇ ಅಭ್ಯಾಸ ಮಾಡಿದರೆ ನೀರಿನ ಗಡಸ್ತನವನ್ನು ಉಂಟು ಮಾಡುವಂಥ ಲವಣಗಳು ಯಾವಪ್ಪ ಅಂದರೆ ಕ್ಯಾಲ್ಶಿಯಂ ಅಯಾನ್ಗಳು ಮತ್ತು ಮ್ಯಾಗ್ನೀಷಿಯಂ ಅಯಾನ್ಗಳು. ಇವೇನು ಮಾಡ್ತಾವೆ ಅಂದರೆ ನೀರಿಗೆ ಗಡಸ್ತನವನ್ನು ಕೊಡುವಂಥ ಕೆಲಸ ಮಾಡ್ತಾವೆ. ಹಾಗಾದರೆ ಇಲ್ಲಿ ಕ್ಯಾಲ್ಶಿಯಂ ಇದೆಯಾ ಮ್ಯಾಗ್ನೀಷಿಯಂ ಇದೆ ಅಂತ ನೋಡಿದಾಗ ಕ್ಯಾಲ್ಶಿಯಂ ಇದೆ. ಯಾವುದಿದೆ? ಕ್ಯಾಲ್ಶಿಯಂ. ಹಾಗಾದರೆ ಕ್ಯಾಲ್ಶಿಯಂ ಏನಪ್ಪ ಅಂದರೆ ಸರಿಯಾದ ಉತ್ತರ. ನೀರಿನ ಗಡಸ್ತನಕ್ಕೆ ಕಾರಣವಾಗುವಂಥ ಅಯಾನ್ಗಳು ಯಾವಪ್ಪ ಅಂದರೆ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ. ದ ಪೀರಿಯಡ್ ಆ್ಯಂಡ್ ಗ್ರೂಪ್ ನಂಬರ್ ಆಫ್ ಎಲಿಮೆಂಟ್. ದ ಪೀರಿಯಡ್ ಆ್ಯಂಡ್ ಗ್ರೂಪ್ ನಂಬರ್ ಆಫ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ 7 ಇದೆ ಅಂದರೆ ನಾವೇನು ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಿತೀವಿ? ಅಟಾಮಿಕ್ ನಂಬರ್ 7 ಇದೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು 1s2 2s2 2p3 ಟೋಟಲ್ 7. ಹಾಗಾದರೆ ಪೀರಿಯಡ್ ಹೈಯರ್ ಎನರ್ಜಿ ಲೆವೆಲ್ ಎಷ್ಟಿದೆ? 2. ಹಾಗಾದರೆ ಸೆಕೆಂಡ್ ಪೀರಿಯಡ್, ಎಲ್ಲದರಲ್ಲೂ ಸೆಕೆಂಡ್ ಪೀರಿಯಡ್ ಇದೆ. ಆಮೇಲೆ ಏನಪ್ಪ ಅಂದರೆ ಗ್ರೂಪ್, ಹೌದಾ, ಎಷ್ಟಿದೆ? 7 ಇದೆ. ಸಾರಿ, 3 + 2 5, 5 + 10 ಪಿ ಇಂದ ಎಂಡ್ ಆಗ್ತಾ ಇದೆ, ಅದಕ್ಕೆ +10. ಏನಪ್ಪ ಅಂದರೆ 3 + 2 5, 5 + 10 15. ಹಾಗಾದರೆ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಸೆಕೆಂಡ್ ಪೀರಿಯಡು 15th ಗ್ರೂಪ್. ಸೆಕೆಂಡ್ ಪೀರಿಯಡು 15th ಗ್ರೂಪ್ ಏನಪ್ಪ ಅಂದರೆ ಅಟಾಮಿಕ್ ನಂಬರ್ 7 ಎಲಿಮೆಂಟ್ ಏನಾಗ್ತದೆ ಅಂದ್ರೆ ಒಳಗೊಳ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 27. ದ ಫಸ್ಟ್ 3 periods ಆರ್. ದ ಫಸ್ಟ್ 3 periods ಆರ್. ಫಸ್ಟ್ 3 periods ಆರ್, ಹೌದಾ, ಏನಪ್ಪ ಅಂದರೆ ಅವುಗಳಲ್ಲಿ ಧಾತುಗಳ ಸಂಖ್ಯೆ ಕಡಿಮೆ ಇದೆ, ಅದಕ್ಕೆ ಶಾರ್ಟ್ ಪೀರಿಯಡ್ಸ್, ಅತ್ಯಂತ ಚಿಕ್ಕ ಆವರ್ತಗಳು. ಹೌದಾ? 4 5 6 7 ಇವು ಆವರ್ತಗಳು ಏನಪ್ಪ ಅಂದರೆ ಉದ್ದ ಆವರ್ತಗಳು. ಹೌದಾ? ಆಮೇಲೆ ಮಾಡ್ರೇಟ್ ಆವರ್ತಗಳು ಅಂತೇನು ಬರೋದಿಲ್ಲ. ಹೌದಾ? ಶಾರ್ಟ್ ಪೀರಿಯಡ್ಸ್. ಶಾರ್ಟ್ ಪೀರಿಯಡ್ಸ್ ಅಥವಾ ಮಾಡ್ರೇಟ್ ಅಂತೂ ತೊಗೋಬೋದು, ಯಾಕಂದರೆ ಫಸ್ಟ್ ಪೀರಿಯಡನ್ನು ಶಾರ್ಟ್ ಪೀರಿಯಡ್ ಅಂತ ತೊಗೊಂಡು, ಹೌದಾ, ಸೆಕೆಂಡು ಮತ್ತು ಥರ್ಡ್ ಪೀರಿಯಡ್ಗಳನ್ನು ಮಾಡ್ರೇಟ್ ಅಂತ ತೊಗೋಬೋದು. ಆದರೆ ನನ್ನ ಪ್ರಕಾರ ಶಾರ್ಟ್ ಪೀರಿಯಡ್ಸ್. ಕ್ವಶನ್ ನಂಬರ್ 28 ಡಿಸ್ಕಸ್ ಮಾಡೋಣ. ಫುಡ್ ಕ್ಯಾನ್ಸ್ ಆರ್ ಕೋಟೆಡ್ ವಿತ್ ಟಿನ್ ಆ್ಯಂಡ್ ನಾಟ್ ಜಿಂಕ್ ಬಿಕಾಸ್. ಇದು ಯಾವುದೋ ಒಂದು ಹುಡುಗಿ ನಿನ್ನೆನೋ ಅಥವಾ ಮೊನ್ನೆ ಆನ್ಲೈನ್ ಕ್ಲಾಸಲ್ಲಿ ನನಗೆ ಈ ಕ್ವಶನ್ ಕೇಳಿತ್ತು. ನಾನು ಅಲ್ಲಿ ಹೇಳಿದ್ದೆ ವೆರಿ ಕ್ಲಿಯರ್ ಆಗಿ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಟಿನ್. ಅದಕ್ಕೆ ಆಹಾರದ ಡಬ್ಬಗಳನ್ನು ಒಳಗೆ ಏನು ಕೋಟ್ ಮಾಡಿರ್ತಾರಲ್ಲ, ಅದನ್ನು ತವರದಿಂದ ಕೋಟ್ ಮಾಡಿರ್ತಾರೆ, ಜಿಂಕದಿಂದ ಕೋಟ್ ಮಾಡಿರಲ್ಲ. ಯಾಕಂದರೆ ಜಿಂಕ್ ಆಹಾರ ಪದಾರ್ಥಗಳೊಂದಿಗೆ ವರ್ತಿಸ್ತದೆ, ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ದ ಬ್ಲಡ್ ವೆಸಲ್ಸ್ ದ್ಯಾಟ್ ಸಪ್ಲೈಸ್ ಬ್ಲಡ್ ಟು ಕಾರ್ಡಿಯಾಕ್ ಸೆಲ್ಸ್. ನಮ್ಮ ದೇಹದಲ್ಲಿರುವಂತಹ ಕಾರ್ಡಿಯಾಕ್ ಜೀವಕೋಶಗಳಿಗೆ ರಕ್ತವನ್ನು ಸರಬರಾಜು ಮಾಡುವಂತಹ ರಕ್ತನಾಳಗಳು ಕರೋನರಿ ಆರ್ಟ್ರಿ. ಕರೋನರಿ ಅಪಧಮನಿಗಳು. ಹೌದಾ? ಆರ್ಟ್ರಿ ಅಂದರೆ ಅಪಧಮನಿಗಳು, ವೇನ್ ಅಂದರೆ ಅಭಿಧಮನಿಗಳು. ಇನ್ನು ಪಲ್ಮನರಿ ವೇನ್. ಪಲ್ಮನರಿ ವೇನ್ ಏನಪ್ಪ ಅಂದರೆ ಪುಪ್ಪುಸಕ ಅಭಿಧಮನಿಗಳು. ಪುಪ್ಪುಸಕ ಅಭಿಧಮನಿಗಳು ಏನು ಮಾಡ್ತಾವೆ ಅಂದರೆ ಶ್ವಾಸಕೋಶದಿಂದ, ಹೌದಾ, ಆಮ್ಲಜನಕ ಸಹಿತ ರಕ್ತವನ್ನು ಹೃದಯಕ್ಕೆ ತರುವಂಥ ಕೆಲಸ ಮಾಡ್ತಾವೆ. ಹೌದಾ? ಆಮೇಲೆ ಪಲ್ಮನರಿ ಆರ್ಟ್ರಿ, ಪುಪ್ಪುಸಕ ಅಪಧಮನಿಗಳು ದೇಹದಿಂದ ರಕ್ತವನ್ನು ಹೊರವೊಯ್ತಾವೆ ಅಂತ ಹೇಳಿದೆ. ಹಾಗಾದರೆ ಪಲ್ಮನರಿ ಅಪಧಮನಿಗಳು ಏನು ಮಾಡ್ತಾವೆ ಅಂದರೆ ಆಮ್ಲಜನಕ ರಹಿತ ರಕ್ತವನ್ನು ಶ್ವಾಸಕೋಶಕ್ಕೆ ಒಯ್ಯುವಂಥ ಕೆಲಸ ಮಾಡ್ತಾವೆ. ನೆಕ್ಸ್ಟ್ ಅರೋಟ, ಮಹಾಪಧಮನಿ ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕ ಸಹಿತ ರಕ್ತವನ್ನು ಪೂರೈಸುವಂಥ ಕೆಲಸ ಮಾಡ್ತದೆ. ಹೌದಾ? ಇನ್ನು ಕ್ವಶನ್ ನಂಬರ್ 30 ನೋಡೋಣ. In the excretory system of human beings, some substances in the initial filtrate such as glucose, amino acids and salts and
ವಾಟರ್ ಆರ್ ಸೆಲೆಕ್ಟಿವ್ಲಿ ರೀಅಬ್ಸಾರ್ಬ್ಡ್. ನೋಡಿರಿ, ನಾನು ನೆಫ್ರಾನ್ನ ಬಗ್ಗೆ ಆನ್ಲೈನ್ ಕ್ಲಾಸ್ನಲ್ಲಿ ವಿವರಿಸಬೇಕಾದ್ರೂ ಆಮೇಲೆ ಮತ್ತೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಾದ್ರೂ ಎಲ್ಲೋ ಒಂದು ಕ್ವಶನ್ ಕೇಳಿದಾಗ ನೀವು ಡಿಸ್ಕಸ್ ಮಾಡಬೇಕಾದ್ರೆ ನೋಡಿರಿ 3 ಹಂತಗಳು ಬರ್ತಾವೆ ಅಂತ ಹೇಳಿದೆ ಮೂತ್ರ ಉತ್ಪಾದನೆ ಇದ್ದು. ಒಂದು ಗ್ಲೊಮೆರುಲಾರ್ ಫಿಲ್ಟ್ರೇಷನ್ನು, ಆಮೇಲೆ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ನು, ಆಮೇಲೆ ಟ್ಯೂಬ್ಯುಲಾರ್ ಸೆಕ್ರೀಷನ್ ಅಂತ. ಹೌದಾ? ಹಾಗಾದರೆ ಈ ಮೂರೂ ಪ್ರೊಸೆಸ್ ಎಲ್ಲಿ ನಡೀತಾವಪ್ಪ ಅಂದರೆ ಯುರೆಥ್ರಾದಲ್ಲೂ ನಡೆಯೋದಿಲ್ಲ, ಯುರೇಟರ್ನಲ್ಲೂ ನಡೆಯೋದಿಲ್ಲ, ಯೂರಿನರಿ ಬ್ಲ್ಯಾಡರಲ್ಲೂ ನಡೆಯೋದಿಲ್ಲ. ಎಲ್ಲಿ ನಡೀತಾವ? ನೆಫ್ರಾನಲ್ಲಿ ನಡೀತಾವೆ. ಎಲ್ಲಿ ನಡೀತಾವೆ? ನೆಫ್ರಾನಲ್ಲಿ. ಹೌದಾ? ಗ್ಲೊಮೆರುಲಾಸ್ನ ಸೋಸುವಿಕೆ, ವ್ಯತಸ್ಥ ಮರುಹೀರಿಕೆ, ಆಮೇಲೆ ನಳಿಕಾಶ್ರವಿಕೆ. ಇವು 3 ಹಂತಗಳು ಎಲ್ಲಿ ನಡೀತಾವೆ? ನೆಫ್ರಾನ್ ನಡೀತಾವೆ. ಅದಕ್ಕೆ ನೆಫ್ರಾನ್ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 31. ದ ಗ್ಯಾಪ್ ಬಿಟ್ವೀನ್ ಟ್ಯೂ ನ್ಯೂರಾನ್ಸ್ ಇಸ್ ಕಾಲ್ಡ್ ಆ್ಯಸ್. ನಾನೇನು ನಿಮಗೆ ಒಂದು ಇಡೀ ಚಾಪ್ಟರ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಕುವಂಥ ಕೆಲಸ ಮಾಡಿದ್ದೀನಲ್ಲ, ಅದರ ಲಾಸ್ಟ್ ಕ್ವಶನ್ನೇ ಇದೆ ನೋಡ್ರಿ, ಸಿನ್ಯಾಪ್ಸ್. ಎರಡು ಏನಪ್ಪ ಅಂದರೆ ನರಕೋಶಗಳ ನಡುವಿನ ಅಂತರವನ್ನು ಏನಂತ ಕರಿತೀವಿ ಅಂದರೆ ಸಿನ್ಯಾಪ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಹೌದಾ? ಇನ್ನು ಇದು ಕೂಡ ಒಂಥರ ಔಟ್ ಆಫ್ ಸಿಲೆಬಸ್. ಆದರೆ ನಾನು ನಿಮ್ಮ ಜೊತೆ ಯಾವುದೋ ಒಂದು ಹುಡುಗಿ ನನಗೆ CNS ಮತ್ತು PNS CNS ಅನ್ನು ಮತ್ತೊಂದು ಸ್ವಲ್ಪ PNS ಅನ್ನು ಮತ್ತೊಂದು ಸ್ವಲ್ಪ ವಿವರಿಸ್ರಿ ಅಂತ ಹೇಳಿತ್ತು. PNS ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಅದನ್ನು ಪರಿಧಿ ನರವ್ಯೂಹ ಅಂತ ಕರಿತೀವಿ. ಪರಿಧಿ ನರವ್ಯೂಹವನ್ನು ಮತ್ತೆ ನಾವೇನು ಮಾಡ್ತೀವಿ ಅಂದರೆ 2 ಬ್ರ್ಯಾಂಚಸ್ ಆಗಿ PNS ಅನ್ನು 2 ಬ್ರ್ಯಾಂಚಸ್ ಆಗಿ ವರ್ಗೀಕರಿಸ್ತೀವಿ. ಏನಪ್ಪ ಅಂದರೆ ಕ್ರೇನಿಯಲ್ ನರ್ವ್ಸು ಆಮೇಲೆ ಸ್ಪೈನಲ್ ನರ್ವ್ಸ್ ಅಂತ. ಕ್ರೇನಿಯಲ್ ನರ್ವ್ಸ್ ಎಷ್ಟಿದಾವೆ? 12 ಜೊತೆ ಇದಾವೆ, 12 ಪೇರ್ಸ್. ಆಮೇಲೆ ಸ್ಪೈನಲ್ ನರ್ವ್ಸ್ ಎಷ್ಟಿದಾವೆ? 31 ಪೇರ್ಸ್ ಇದಾವೆ ಅಂತ ಹೇಳಿದ್ದೀನಿ ನಾನು. ಹಾಗಾದರೆ ದ ನಂಬರ್ ಆಫ್ ಪೇರ್ಸ್ ಆಫ್ ಸ್ಪೈನಲ್ ನರ್ವ್ಸ್ ಇನ್ ಹ್ಯೂಮನ್ಸ್. ಹೌದಾ? ನೀವು ಈಗ ಇದ್ರ ಮೇಲೆ ಏನು ಮಾಡ್ಬೋದು? ಆನ್ಸರ್ ಮಾಡ್ಬೋದು. 31 ಪೇರ್ಸ್ ಇದಾವೆ. ಯಾವುದು? ಸ್ಪೈನಲ್ ನರ್ವ್ಸು. ಕ್ರೇನಿಯಲ್ ನರ್ವ್ಸ್ ಎಷ್ಟಿದಾವೆ? 12 ಪೇರ್ಸ್ ಇದಾವೆ. ಎಷ್ಟಿದಾವೆ? 12 ಪೇರ್ಸ್. Okay, question number 33. Which of the following is not a part of a female reproductive system? Ovary, uterus, vas deferens, fallopian tube. ಹಾಗಾದರೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಯಾವಪ್ಪ ಅಂದರೆ ಓರಿನೂ ಹೌದು, ಯೂಟರಸ್ಸು ಹೌದು, ಫಾಲೋಪಿಯನ್ ನಾಳನೂ ಹೌದು. ಆದರೆ ವ್ಯಾಸ್ ಡಿಫರೆನ್ಸ್ ಗಂಡು ಪ್ರಜನಾಂಗ ವ್ಯೂಹದ ಒಂದು ಭಾಗ. ಹಾಗಾದರೆ ಇದು ಏನಪ್ಪ ಅಂದರೆ ನಮ್ಮ ಮೂತ್ರ. ಹೌದಾ? ಇದು ಏನು ಮಾಡ್ತದೆ ಅಂದರೆ ವಿರ್ಯಾನುಗಳ ಬಿಡುಗಡೆ ಎಲ್ಲಿ? ಮೂತ್ರನಾಳಕ್ಕೆ, ಮೂತ್ರನಾಳದಿಂದ ಮೂತ್ರಕೋಶಕ್ಕೆ. ಹೌದಾ? ಯಾವಪ್ಪ ಅಂದರೆ ವ್ಯಾಸ್ ಡಿಫರೆನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ದ ಪಾರ್ಟ್ ಆಫ್ ದ ಫ್ಲವರ್ ವಿಚ್ ಡೆವಲಪ್ಸ್ ಇಂಟು ಫ್ರೂಟ್. ಹೌದಾ? ದ ಪಾರ್ಟ್ ಆಫ್ ಅ ಫ್ಲವರ್ ವಿಚ್ ಡೆವಲಪ್ಸ್ ಇಂಟು ಫ್ರೂಟ್ ಅಂದರೆ ಯಾವುದಪ್ಪ ಅಂದರೆ ಓರಿ, ಅಂಡಾಶಯ. ಅಂಡಾಶಯದಲ್ಲಿರುವಂಥ ಅಂಡಕಗಳು ಅಂಡಾಶಯ ಹಣ್ಣಾಗಿ ಮಾರ್ಪಾಡಾದರೆ, ಹೌದಾ, ಅಂಡಕಗಳು ಬೀಜವಾಗಿ ಮಾರ್ಪಾಡಾಗ್ತವೆ. ಇದು ನೆನಪಲ್ಲಿ. ಅಂಡಾಶಯ ಹಣ್ಣಾಗಿ ಮಾರ್ಪಾಡಾದರೆ ಅಂಡಕಗಳು ಬೀಜವಾಗಿ ಮಾರ್ಪಾಡಾಗ್ತವೆ. ಹೌದಾ? ಆಮೇಲೆ ಪಿಸ್ಟಿಸ್ಟೈಲ್ ಬೇಡ. ಕ್ವಶನ್ ನಂಬರ್ 35. ಆ್ಯನ್ ಎಕ್ಸಾಂಪಲ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಹೋಮೋಲೋಗಸ್ ಸಮರೂಪಿ ಅಂಗಗಳು ಒಂದೇ ರೀತಿಯ ರಚನೆ, ಕಾರ್ಯ ಬೇರೆ ಬೇರೆ. ಹೌದಾ? ಒಂದೇ ರೀತಿಯ ರಚನೆ ಹೊಂದಿದ್ದು ಕಾರ್ಯ ಬೇರೆ ಬೇರೆ ಆಗಿದ್ದರೆ ಅಂಥ ಅಂಗಗಳನ್ನು ಸಮರೂಪಿ ಅಂಗಗಳು ಅಥವಾ ರಚನಾರೂಪಿ ಅಂಗಗಳು ಅಂತ ಕರಿತೀವಿ. ಹಾಗಾದರೆ ಅದಕ್ಕೆ ಉದಾಹರಣೆ ನಮ್ಮ ಕೈಗಳು ಮತ್ತು ನಾಯಿಯ ಮುಂಗಾಲುಗಳು ಅಂತ ಹೇಳಿದೆ. ಯಾಕಂದರೆ ನಮ್ಮ ಕೈಗಳು ಮತ್ತು ನಾಯಿಯ ಮುಂಗಾಲುಗಳ ರಚನೆ ಏನಪ್ಪ ಅಂದರೆ ಒಂದೇ ರೀತಿ ಇದೆ. ಹೌದಾ? ರಚನೆ ಒಂದೇ ಆಗಿದ್ದು ಕಾರ್ಯ ಬೇರೆ ಬೇರೆ ಆಗಿದ್ರು. ನಾವು ಕೈಯನ್ನೇನು ಮಾಡ್ತೀವಿ ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಬಳಸ್ತೀವಿ, ಕಾರ್ಯ ಬೇರೆ ಆಯಿತು. ನಾಯಿ ಇಲ್ಲೇ ಅದು ನಡಿಲಿಕ್ಕೆ ಬಳಸ್ತದೆ, ಕಾರ್ಯ ಬೇರೆ ಇದ್ರೂ ರಚನೆ ಒಂದೇ ಇದ್ದರೆ ಅಂತಹ ಅಂಗಗಳನ್ನು ಹೋಮೋಲೋಗಸ್ ಅಂಗಗಳು ಅಥವಾ ಸಮರೂಪಿ ರಚನಾರೂಪಿ ಅಂಗಗಳನ್ನು ಕರಿತೀವಿ. ಫಸ್ಟ್ ಒನ್ ಆನ್ಸರ್ ಕರೆಕ್ಟು. ಇನ್ನು ಅವರ್ ಟೀತ್ ಆ್ಯಂಡ್ ಎಲಿಫೆಂಟ್ ಟಸ್ಕ್. ನೋಡಿರಿ, ಎರಡೂದ್ರ ರಚನೆಯೇ ಬೇರೆ ಇದೆ, ಕಾರ್ಯ ಒಂದೇ. ಹಾಗಾದರೆ ಆಗೋದಿಲ್ಲ. ಪೊಟ್ಯಾಟೊ ಆ್ಯಂಡ್ ರನ್ನರ್ಸ್ ಆಫ್ ಗ್ರಾಸ್ ಆಗೋದಿಲ್ಲ. ಹೌದಾ? ಇನ್ನು ಕ್ವಶನ್ ನಂಬರ್ 36. ಇದು ಏನು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವಶನ್ನೇ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 36. ವಾಟ್ ವಿಲ್ ಬಿ ದ ಜಿನೋಟೈಪಿಕ್ ರೇಷಿಯೋ ಆಫ್ ದ ಕ್ರಾಸ್ ಬಿಟ್ವೀನ್ ಕ್ಯಾಪಿಟಲ್ ಆರ್ ಸ್ಮಾಲರ್. ನೋಡಿರಿ, ಇದು ಏಕತಳೀಕರಣ, ಮೊನೋಹೈಬ್ರಿಡೈಜೇಷನಲ್ಲಿ ಏನಪ್ಪ ಅಂದರೆ ಫಿನೋಟೈಪು ಮತ್ತು ಜೀನೋಟೈಪ್. ಫಿನೋಟೈಪ್ ಎಷ್ಟಿರ್ತದೆ? 3:1. ಆಮೇಲೆ ಜೀನೋಟೈಪ್ ಎಷ್ಟಿರ್ತದೆ? 1:2:1. ಹಾಗಾದ್ರೆ ಅವ್ರು ಜೀನೋಟೈಪಿಗೆ ಕೇಳಿದ್ದಾರೆ. ಜೀನೋಟೈಪಿಕ್ ಎಷ್ಟು? 1:2:1. ಫಿನೋಟೈಪಿಗೆ ಕೇಳಿದರೆ 3:1. ಕ್ವಶನ್ ನಂಬರ್ 37 ಡಿಸ್ಕಸ್ ಮಾಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಕಂಟೈನ್ ಓನ್ಲಿ ಬಯೋಡಿಗ್ರೇಡಬಲ್ ಅಟಮ್ಸ್? ಯಾವ್ದು ನೋಡೋಣ. ಗ್ರಾಸ್, ಫ್ಲವರ್, ಲೆದರ್. ಈ ಮೂರು ಸಬ್ಸ್ಟೆನ್ಸ್ ಏನಪ್ಪ ಅಂದರೆ ಸೂಕ್ಷ್ಮಾಣುಜೀವಿಗಳಿಂದ ವಿಘಟನೆಗೆ ಒಳಗಾಗ್ತವೆ. ದೇ ಅಂಡರ್ಗೋ ಅ ಡಿಕೇಯಿಂಗ್ ಪ್ರೊಸೆಸ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಬ್ಸ್. ಹೌದಾ? ಅದಕ್ಕೆ
ಇದು ಸರಿಯಾದ ಉತ್ತರ. ಇನ್ನು ಗ್ರಾಸ್, ವುಡ್ ಮತ್ತು ಪ್ಲಾಸ್ಟಿಕ್, ಇಲ್ಲಿ ಪ್ಲಾಸ್ಟಿಕ್ ಏನಾಗೋದಿಲ್ಲಪ್ಪ ಅಂದರೆ ವಿಘಟನೆಗೆ ಒಳಪಡೋದಿಲ್ಲ. ಇನ್ನು ಫ್ರೂಟ್ ಪೀಲ್ಸ್ ಏನು ಹಣ್ಣುಗಳ ಸಿಪ್ಪೆ, ಕೇಕ, ಲೈಮ್ ಜ್ಯೂಸ್ ಅನಿಸ್ತದೆ ನಿಮಗೆ ಎಲ್ಲನೂ ವಿಘಟನೆಗೊಳಗಾಗ್ತಾವ. ಆದರೆ ಕೇಕ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅನ್ಅಥರೈಸ್ಡ್ ಕಲರ್ಸನ್ನು ಬಳಸ್ತಾರೆ. ಹೌದಾ, ಯಾವ ಕಲರ್ಗಳನ್ನು ಬಳಸಬಾರ್ದು ಅಂತ ಇದೆಯೋ ಅಂತಹ ಕಲರ್ಗಳನ್ನು, ಲೋಹಗಳಿಂದ ತಯಾರಿಸಿದಂಥ ಕಲರ್ಗಳನ್ನು ಕೇಕಲ್ಲಿ ಬಳಸ್ತಾರೆ. ಅದು ಕೂಡ ವಿಘಟನೆಗೆ ಅಷ್ಟು ವೇಗವಾಗಿ ಒಳಗಾಗೋದಿಲ್ಲ. ಅದಕ್ಕೆ ಇದು ಸರಿಯಲ್ಲ. ಇಲ್ಲೂ ಕೂಡ ಕೇಕ್ ಇದೆ, ಅದು ಕೂಡ ಏನು ಸರಿಯಲ್ಲ. ಕ್ವಶನ್ ನಂಬರ್ 38. ಡಿಫ್ಲೇಷನ್ ಆಫ್ ಓಝೋನ್ ಲೇಯರ್ ಈಸ್ ಮೇನ್ಲಿ ಡ್ಯೂ ಟು, ನಿಮಗೆಲ್ಲ ಗೊತ್ತಿರುವಂಥ CFC, ಕ್ಲೋರೋಫ್ಲೂರೋಕಾರ್ಬನ್. ಆಮೇಲೆ ಕಾರ್ಬನ್ ಡೈಆಕ್ಸೈಡು, ಮೀಥೇನ್ ಗ್ಯಾಸು ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ, ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗ್ತವೆ. ಆಮೇಲೆ ಪೆಸ್ಟಿಸೈಡ್ಸು ಏನಪ್ಪ ಅಂದ್ರೆ ಮಣ್ಣಿನ ಮಾಲಿನ್ಯಕ್ಕೆ ಕಾರಣ ಆಗ್ತವೆ. ದ ಪ್ರಾಕ್ಟೀಸ್ ಆಫ್ ಯೂಸ್ಡ್ ಮಟೀರಿಯಲ್ಸ್ ವಿದೌಟ್ ಚೇಂಜಿಂಗ್ ದೇರ್ ಶೇಪ್. ನೋಡ್ರಿ, ರೀಯೂಸಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಲಕೋಟೆ ಇದೆ ಅಂದರೆ ಅದನ್ನು ತಿರುಗಿ ಮಡಚಿ ಬಳಸ್ತೀವಿ. ಏನು ಮಾಡ್ತೀವಿ? ಬಳಸ್ತೀವಿ. ಹಾಗಾದರೆ ಅದು ರೀಯೂಸು. ಆದರೆ ರೀಪರ್ಪಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅದರ ಶೇಪನ್ನು ಮತ್ತು ಅದರ ಫಾರ್ಮನ್ನು ಚೇಂಜ್ ಮಾಡಿದೆ ಆ್ಯಸ್ ಇಟ್ ಈಸ್ ಆಗಿ ಅದು ಬಿರುಕು ಬಿಟ್ಟಿರ್ತದೆ, ಅಥವಾ ಏನೋ ಮಡಿಕೆ ಇರ್ಬೋದು, ಒಂದು ಪ್ಲಾಸ್ಟಿಕ್ ಡಬ್ಬ ಇರ್ಬೋದು, ಪ್ರಾಣಿಗಳಿಗೆ ಆಹಾರವನ್ನು ತಿನ್ನಿಸ್ಲಿಕ್ಕೆ, ನೀರನ್ನು ಕುಡಿಸ್ಲಿಕ್ಕೆ, ಅಥವಾ ಕುಂಡದ ಸಸ್ಯಗಳನ್ನು ಬೆಳೆಸಲಿಕ್ಕೆ. ಹಾಗಾದರೆ ನನಗೆ ಅನಿಸಿದ್ದು ಯಾವುದಪ್ಪ ಅಂದರೆ ರೀಪರ್ಪಸ್ ಇದಕ್ಕೆ ಆನ್ಸರು. ಯಾಕಂದರೆ ವಿತೌಟ್ ಚೇಂಜಿಂಗ್ ದೇರ್ ಶೇಪ್ ಆ್ಯಂಡ್ ಫಾರ್ಮ್ ಅಂತಾರೆ. ನಾವು ರೀಯೂಸಲ್ಲಿ ಅವುಗಳ ಶೇಪು ಮತ್ತು ಫಾರ್ಮನ್ನು ಚೇಂಜ್ ಮಾಡಿ ಬಳಸ್ತೀವಿ. ಲಕೋಟೆಯನ್ನು ಉಲ್ಟಾ ಮಾಡ್ತೀವಲ್ಲ, ಹಂಗಾದ್ರೆ ಶೇಪನ್ನು ಏನು ಮಾಡ್ತೀವಿ ಅಥವಾ ಫಾರ್ಮನ್ನು ಏನು ಮಾಡ್ತೀವಿ? ಚೇಂಜ್ ಮಾಡಿದ್ವಲ್ವ. ಓಕೆ, ಲಾಸ್ಟ್ ಕ್ವಶನ್ ಇದು. ಕ್ವಶನ್ ನಂಬರ್ 40. ಕುಲ್ ಈಸ್ ಅ ಟೈಪ್ ಆಫ್, ನೋಡ್ರಿ, ಅದನ್ನು ಏನು ಕರಿತೀವಿ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಅಥವಾ ಏನೋ ಮಳೆ ನೀರಿನ ಕೊಯ್ಲು. ಇಲ್ಲಿ ಕುಲ್ಗಳನ್ನು, ಖಾದೀನ್ಗಳ ವಡ್ಡುಗಳನ್ನು, ಆಮೇಲೆ ಕುಲಾಟ್ಸ್ ಅಲ್ಲ, ಅವು ಜೇಡಿ ಮಣ್ಣಿನ ತಯಾರಿಸಿದಂಥ ವಿಘಟನೆಗೆ ಒಳಪಡುವಂಥ ಚಹಾದ ಕಪ್ಪುಗಳು, ಕುಲಾಟ್ಸ್ ಬೇಡ, ಖಾದೀನ್ ವಡ್ಡುಗಳು, ಆಮೇಲೆ ಕುಲ್ಸ್ಗಳು, ಬಾಂದಾರ್ಗಳು, ಬುಂದಿಸ್ಗಳು, ಇಂಥವ ಬೇರೆ ಬೇರೆ ರಚನೆಗಳು ಮಳೆ ನೀರು ಕೊಯ್ಲು ಅಂತ ನಾವು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾದರೆ ಇಲ್ಲಿ ಕುಲ್ ಅಂತ ಏನು ಬಂದಿದೆಯಲ್ಲ, ಇದು ಏನಪ್ಪ ಅಂದರೆ ಒಂದು ಡ್ಯಾಮು ನೀರನ್ನು ಸಂಗ್ರಹಿಸಲಿಕ್ಕೆ, ಮಳೆ ನೀರು ಕೊಯ್ಲನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಬಳಸ್ತೀವಿ. ಲೇಕು ಅಲ್ಲ, ಕೆನಲು ಅಲ್ಲ, ವೆಲ್ಲು ಅಲ್ಲ. ಇಷ್ಟು ಏನಪ್ಪ ಅಂದರೆ ನಮಗೆ ದೊರೆತಂಥ 40 ಕ್ವಶನ್ಗಳು. ನನಗೆ ಹೆಂಗೆ ತಿಳಿಯುತ್ತದ ಆ ರೀತಿಯಾಗಿ ಎಲ್ಲಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸ್ರಿ, ಅಥವಾ ರೀಟ್ವೀಟ್ ಮಾಡಿರಿ. ಟೀಚರ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಹಾಕುವಂಥ ಕೆಲಸ ಮಾಡಿರಿ. ತಿದ್ಕೊಳ್ಳೋಕೆ ಸಾಧ್ಯ ತಿದ್ಕೊಳ್ತೀನಿ. ಆದ್ರೇನು ಕ್ವಶನ್ ಪೇಪರ್ ಬಂದ ತಕ್ಷಣ ಇದರ ಕೀ ಆನ್ಸರ್ನ ರೆಡಿ ಮಾಡುವಂಥ ಕೆಲಸ ಮಾಡಿದ್ದೀನಿ. ಆಮೇಲೆ ನಿಮಗೆ ನನ್ನಿಂದ ಸಾಧ್ಯ ಆದಷ್ಟು ವಿವರಣೆಯನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಕೇವಲ ಆನ್ಸರ್ಗಳಿಗೆ ಅಷ್ಟೆಲ್ಲ ಇರುವಂಥ ಆಪ್ಷನ್ಗಳಿಗೆ ಅಂತ ಹೇಳ್ತಾ, ಈ ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ಗೆ, ಸೈನ್ಸ್ ಎಕ್ಸಾಮ್ಗೆ ಒಂದಷ್ಟು ಹೆಲ್ಪ್ಫುಲ್ ಆಗ್ತದೆ ಅನ್ನೋಂತ ಹೇಳ್ತಾ, ಇದು ಫೇಕ್ ಕ್ವಶನ್ ಪೇಪರ್ ಆಗಿದ್ರು ವಾಟ್ಸಪ್ಪು ಮತ್ತು ಅಲ್ಲೆಲ್ಲ ಹರಿದಾಡಿದ್ರು ನಿಮ್ಮ ಅಭ್ಯಾಸಕ್ಕೆ ಯೋಗ್ಯವಾಗಿದೆ. 1 ಅಥವಾ 2 ಕ್ವಶನ್ಸು ಔಟ್ ಆಫ್ ಸಿಲೆಬಸ್ ಅನ್ನಿಸ್ತು, ಆದರೆ ಸಿಲೆಬಸ್ ರಿಲೇಟೆಡ್ ಇದಾವಲ್ಲ, ಔಟ್ ಆಫ್ ಸಿಲೆಬಸ್ ಆಗಿದ್ರು ಸಿಲೆಬಸ್ ನಿಮ್ಮ ಕ್ವಶನ್ ಪೇಪರ್ಲು ಇಂಥ ಕ್ವಶನ್ಸ್ ಇರ್ತಾವೆ. ಹೌದಾ, ನಿಮಗೆ ಹೆಂಗೆ ಅನ್ನಿಸ್ತಿರ್ತಾವ? ಔಟ್ ಆಫ್ ಸಿಲೆಬಸ್ ಮೀಥೇನ್ ಗ್ಯಾಸು, ಜೈವಿಕ ಅನಿಲ ಸ್ಥಾವರದಲ್ಲಿ ಮೀಥೇನ್ ಗ್ಯಾಸ್ನ ಪ್ರಮಾಣ 75% ಕೇಳಿದರೆ ಹಾಗೆ ಕೇಳಬೇಕಾಗಿತ್ತು. ಆದರೆ ಅವ್ರು ಬೇರೆ ರೀತಿ ಕೇಳಿದ್ದಾರೆ. ನೈಸರ್ಗಿಕ ಅನಿಲ, ಪೆಟ್ರೋಲಿಯಂನ ಬಾವಿಗಳಲ್ಲಿ ಸಿಗುವಂಥ ನೈಸರ್ಗಿಕ ಅನಿಲದಲ್ಲಿರುವಂಥ ಮೀಥೇನ್ನ ಪ್ರಮಾಣವನ್ನು ಕೇಳಿದ್ದಾರೆ. ಹೌದಾ, ಅದು 85% 95% ಇರ್ತದೆ. ಕೆಲವು ಬುಕ್ಗಳಲ್ಲಿ ಅದನ್ನು 97% ಅಂತ ಸ್ಪೆಸಿಫಿಕ್ಕಾಗಿ ಇದು ಮಾಡಿರೋದ್ರಿಂದ ನಾನು ಅದನ್ನೇ ಮಾರ್ಕ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಹೌದಾ ಅಂತ ಹೇಳ್ತಾ, ಈ ಕ್ವಶನ್ ಪೇಪರ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.